हरि ओम श्री गुरुभ्यो नमः। ओम ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮ ಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಆದಿಶಂಕರಾಚಾರ್ಯ ಅದ್ವೈತ ವೇದಾಂತ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ಈಗ ಅಪರೋಕ್ಷಾನುಭೂತಿ ಎನ್ನುವ ಗ್ರಂಥದ ಮನನವನ್ನ ಮಾಡ್ತಾ ಇದ್ವಿ. ಈಗ ಆಗಲೇ 3 ತರಗತಿಗಳನ್ನ ಮುಗಿಸಿದಿವಿ. ಇವತ್ತು 4ನೇ ತರಗತಿ. ಇವತ್ತು ಸಾಧನ ಚತುಷ್ಟಯಗಳು ಯಾವುವು ಅನ್ನೋದನ್ನ ಕಲಿಯೋಣ. ಇಂದಿನ ಸತ್ಸಂಗದಲ್ಲಿ ನಾವು ವಿವೇಕ ಅಂದ್ರೆ ಏನು ಅನ್ನೋದು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ವಿ. ಈಗ ಮತ್ತೆ ಅದನ್ನ ಸ್ವಲ್ಪ ವಿಸ್ತಾರವಾಗಿ ವಿವೇಕ ಅಂದ್ರೆ ಏನು ಅಂತ ತಿಳ್ಕೊಂಡು ಮತ್ತೆ ಮುಂದುವರಿಯೋಣ. ವಿವೇಕ ಅಂತಂದ್ರೆ ಏನು ಲಕ್ಷ್ಮೀಜಿ? ಹಲೋ. ಸಾಧನ ಚತುಷ್ಟಯಗಳು ಅಂದ್ರೆ ಏನು ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿ. ಸಾಧನ ಚತುಷ್ಟಯಗಳು ಯಾರಿಗ್ ಬೇಕು, ಯಾರಿಗೆ ಅಗತ್ಯ ಇದೆ, ಯಾತಕ್ಕೆ ಅವುಗಳನ್ನ ಅಳವಡಿಸ್ಕೊಳ್ಬೇಕು, ಅಲ್ಲಿಂದ ಶುರು ಮಾಡ್ಕೊಳ್ತೀವಿ. ನಾವು ಈ ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತಂದ್ ಹೇಳಿ ಪೂರ್ಣ ತಿಳ್ಕೊಂಡ್ರಿ ನಾವು ಸಚ್ಚಿದಾನಂದ ಆತ್ಮ ಅಂತಂದ್ ಹೇಳಿ ಅರಿವು ಬರ್ಬೇಕಂತಂದ್ ಹೇಳಿ ನಾವ್ ಒಂದ್ ಸಾಧನ ಮಾಡ್ಲೇಬೇಕು ಅಮ್ಮ ಅಂತ ನನಗ್ ಹಂಗ ಅನಿಸ್ತಮ್ಮ. ಹಾ ಅಮ್ಮ, ಸಾಧನ ಮಾಡ್ಬೇಕು. ಹ್ಞೂನ್ರಿ, ಸಾಧನೆ ಮಾಡ್ಬೇಕ್ರಿ. ಅದ ಸಾಧನೆಯಿಂದ ನಮ್ದೇನ್ ಅಹಂಕಾರ ಅನ್ನೋದ್ ಐತಲ್ಲ ಅದು ಬಿಟ್ಟು ಹೋಗಿ ನಮ್ ಜೀವನದೊಳಗ್ ನಾವ್ ಏನ್ ಮಾಡ್ಬೇಕ ಅನ್ನೋದನ್ನ ಅರಿವಾಗ್ತೈತಿ ಅಮ್ಮ. ಈಗ ಬೆಳಿಗ್ಗೆ ಎದ್ದು ದಿನದ ರೊಟ್ಟಿನ್ ತರ ಊಟ ಮಾಡು, ನಿದ್ದೆ ಮಾಡು, ಮನೆಯಲ್ಲಿ ಹೆಂಗ ಮೆಕ್ಯಾನಿಕಲ್ ಲೈಫ್ ಲೀಡ್ ಮಾಡೋದಕ್ಕಿಂತ ನಾವ್ ಏನ್ ಕಲತ್ರ ನಮ್ ಜೀವನದೊಳಗ ನಮ್ಗ ನಾವ್ ಯಾರು ಅನ್ನೋದನ್ನ ಹೆಂಗ್ ನಾವ್ ಅರ್ತ್ಕೋಬೇಕು, ಏನ್ ಸಾಧನೆ ಮಾಡಿದ್ರೆ ಎದ್ರಿಂದ ಏನ್ ಸಿಗ್ತೈತಿ ಅಂತಂದ್ ಹೇಳಿ ಅರಿವು ಮಾಡ್ಕೊಂಡಾಗ ನಮ್ ಜೀವನಕ್ಕೊಂದ್ ಬೆಲೆ ಇರ್ತೈತಿ ಅಮ್ಮ. ಎಲ್ಲಾ ಪ್ರಾಣಿ ಪಕ್ಷಿ ಮರದ ತರ ಇದ್ದು ಜೀವನ ಬದುಕಿ ಈ ದೇಹನ ಭೂಮಿಗ ಅರ್ಪಣೆ ಮಾಡೋದ್ರ ಬದ್ಲು ಏನೋ ಒಂದ್ ಐತಿ ನಮ್ ಜೀವನದೊಳಗ, ಅದನ್ನ ನಾವ್ ಮಾಡಿ ನಾವ್ ನೋಡಿ ಗೊತ್ತ್ ಹಿಡಿಬೇಕಂತಂದ್ ಹೇಳಿ ಛಲ ಇರ್ಬೇಕು ಅಂತ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ನನಗ್ ಹೆಚ್ಚಿಗೆ ಹೆಂಗ ರಮಣ ಮಹರ್ಷಿ ಆಗಿರ್ಬೋದ್ರಿ ಅಥವಾ ಶಂಕರಾಚಾರ್ಯರು, ಅವರು ಎಲ್ಲ ನಮ್ ತರ ಮನುಷ್ಯರೀ. ಆದ್ರ ಏನೋ ವಿಶೇಷ ಅನ್ನೋದನ್ನ ಈ ಭೂಮಿ ಕೊಟ್ಟು ಹೋದ್ರಿ. ಕಲಿಯೋರ್ಗೆಲ್ಲರಿಗೂ ಏನೋ ಒಂದು ಶಕ್ತಿ ತುಂಬಿ ಹೋದ್ರಿ ಈ ಜೀವನದೊಳಗ್ ಬದುಕದ. ಆತರ ನಾವು ಏನಾರ ಮಾಡ್ಬೇಕ ಜೀವನದೊಳಗ ಅಂತ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ನನಗ್ ತಿಳಿದಿತ್ತು. ಆಯ್ತು, ಧನ್ಯವಾದ. ಧನ್ಯವಾದಗಳು. ವೀಣಾಜಿ, ನೀವೇನಂತೀರಾ? ಸಾಧನ ಚತುಷ್ಟಯಗಳು ಯಾತಕ್ಕೋಸ್ಕರ ಬೇಕು, ಅವುಗಳನ್ನ ಯಾಕೆ ನಾವು ಅಳವಡಿಸ್ಕೊಳ್ಬೇಕು, ಶಾಸ್ತ್ರಗಳು ಯಾತಕ್ಕೆ ಹೇಳ್ತಾ ಇವೆ? ಅದೇ, ನಾನು ಯಾರು ಅಂತ ನಾವು ಫಸ್ಟ್ ತಿಳ್ಕೊಬೇಕು. ನಾವು ಯಾರು, ನಾವು ಏನೋ ಮಾಡ್ಬೇಕು ಅಂದ್ರೆ ಅದು 4 ವಿಧವಾದದ್ದು ಇರುತ್ತೆ. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತೆ ಮುಮುಕ್ಷತ್ವ ಅಂತ ಇರುತ್ತೆ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಫಸ್ಟ್ ನಾವ್ ಏನೇ ಜೀವನ ಮಾಡ್ಬೇಕಾದ್ರು ನಮ್ಮಲ್ಲಿರೋ ಅವ್ರು ಹೇಳ್ದಾಗೆ ನಮ್ಮಲ್ಲಿರೋ ಅಹಮ್ಮು ಅದೆಲ್ಲ ತೆಗೆದು ನಾನ್ ಯಾರು ಅಂತ ಅರ್ಥ ಮಾಡ್ಕೊಂಡು ಸುಗಮವಾಗಿ ಸಾಧನೆ ಏನಾದ್ರೂ ಮಾಡ್ಬೇಕು ಅಂದ್ರೆ ನಾವು ಇದನ್ನ ತಿಳ್ಕೊಬೇಕಾಗುತ್ತೆ ಮೇಡಮ್. ಏನಾದ್ರೂ ಸಾಧನೆ ಅಂತಂದ್ರೆ ನೀವು ಯಾವ ವಿಷಯದಲ್ಲಿ ಹೇಳ್ತಾ ಇದ್ದೀರಾ? ನಾವು ಜೀವನನೇ ಲೀಡ್ ಮಾಡ್ಬೇಕು ಅಂದ್ರೆ ನಾವು ಲೈಫ್ ಮಾಡ್ಬೇಕು ಶಾಂತಿಯುತವಾಗಿ. ಈಗ ನಾವು ಇದು ಮನುಷ್ಯಂಗೆ ಆಸೆ
ಅದೇ 4 ಪುರುಷತ್ವಗಳು ಇರುತ್ತಲ್ಲ, ಅರ್ಥ, ಕಾಮ, ಆ, ಇದು ಆ ತರ ಎಲ್ಲ ನಮ್ಗೆ ಎಲ್ಲನೂ ಧಾರ್ಮಿಕವಾಗಿ ನಡೆದು, ನಮ್ಗೇನೋ ಆಸೆಗಳು ಇರುತ್ತೆ ಅದೆಲ್ಲ ತೀರ್ಸ್ಕೊಬೇಕಾದ್ರೆ ನಾವು ಆ ಧಾರ್ಮಿಕವಾಗಿ ನಡೆದು ನಮ್ಮ ಜೀವನನ ಯಶಸ್ವಿಗೊಳಿಸ್ಬೇಕು ಅಂದ್ರೆ ನಾವು ಶಾಂತ ರೀತಿಯಿಂದ ಸಮಚಿತ್ತತೆಯಿಂದ ಜೀವನ ನಡ್ಸ್ಕೊಂಡು ಹೋಗ್ಬೇಕು. ಆಮೇಲೆ ನಾವೇನಾದ್ರೂ ನಮ್ ಒಬ್ರಿಗೆ ಯಾರಿಗೂನು ಏನನ್ನು ತೊಂದ್ರೆ ಕೊಡದೆ ಅವ್ರಿಗೆ ಉಪಯೋಗ ಆಗೋ ತರ ಇರ್ಬೇಕು ಅನ್ನೋದು. ಇವ್ರಿಬ್ರು ಏನ್ ಹೇಳ್ತಾರೆ ನೋಡೋಣ. ವಿಜಯಲಕ್ಷ್ಮಿ ಅವರು. ಇಬ್ರು ಚೆನ್ನಾಗೇ ಹೇಳಿದ್ರಮ್ಮ. ಇದರಲ್ಲಿ ನಾವು ಫಸ್ಟ್ ಏನ್ ತಿಳ್ಕೊಬೇಕು ಇದ್ರಲ್ಲಿ ಅಂದ್ರೆ, ಸಾಧನ ಚತುಷ್ಟಯ ನಮಗೆ ಯಾಕೆ ಬೇಕು ಅಂತ ಕೇಳಿದ್ರಲ್ಲಮ್ಮ ನೀವು. ಫಸ್ಟ್ ಈ ಸಾಧನ ಚತುಷ್ಟಯ ಯಾಕೆ ಬೇಕು ಅಂದ್ರ, ನಾವೀಗ ಭಗವಂತನನ್ನ ಒಂದು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂದ್ರೆ ಅದು ಪೂಜೆ, ಜಪ, ಭಜನೆ ಅಥವಾ ಇಂಥ ಒಂದೊಂದು ಇದನ್ನ ಸತ್ಸಂಗಗಳಿಗೆ ನಾವು ಮನಸ್ಸು ಕೊಡ್ತೇವಿ. ಅಲ್ಲಿ ಅವಾಗ ಆ ರೀತಿ ಮಾಡ್ತಾ ಹೋದಂಗ ಅವಾಗ ಏನಾಗ್ತೈತಿ ಅಮ್ಮ, ನಮ್ಗ ಮನಸ್ಸು ಒಂದ್ ರೀತಿ ಶುದ್ಧ ಆಗ್ತೈತಿ. ಆಮೇಲೆ ದೇವ್ರ ಅನುಗ್ರಹನೂ ಆಗ್ತೈತಿ. ಅವಾಗ ಏನಾಗ್ತೈತಿ, ಈ ಸಾಧನ ಚತುಷ್ಟಯಗಳು ನಮಗ್ ಬರ್ಬೇಕು ಅಂದ್ರೆ ಫಸ್ಟ್ ದೇವರ ಒಂದು ಅನುಗ್ರಹ ಬೇಕು. ನಾವ್ ಯಾವ್ದೇ ಕೆಲಸ ಕರ್ಮ ಮಾಡಿದ್ರು ಸಹಿತ ಅದು ದೇವರಿಗೆ ಅರ್ಪಣೆ ಅಂತ ಹೇಳಿ ತಿಳ್ಕೊಂಡು ನಾವು ಮಾಡಿದಾಗ ಇಂಥ ಒಂದು ಸಾಧನ ಚತುಷ್ಟಯಗಳು ನಮ್ಗೆ ಸಿದ್ಧಿಸ್ತವೆ ಅಂತಂದು ಗುರುಜಿಯವ್ರು ಹೇಳ್ತಿದ್ರಮ್ಮ. ಅದೇ ರೀತಿ ಶಂಕರಾಚಾರ್ಯರು ಒಂದು ಹೇಳಿದ್ರು, ನಿಮ್ಮ ವರ್ಣದಲ್ಲಿ ಇದ್ದುಕೊಂಡು ಕರ್ಮಗಳನ್ನ ಮಾಡುತ್ತಾ ಆ ಫಲಗಳನ್ನ ದೇವರಿಗೆ ಅರ್ಪಿಸುತ್ತಾ ಅಥವಾ ಹರಿಗೆ ಅರ್ಪಿಸುತ್ತಾ ಇರುವುದ್ರಿಂದ ಆ ಸಾಧನೆ ಚತುಷ್ಟಯಗಳು ನಮಗೆ ಒಲಿತವು ಅಥವಾ ನಮಗೆ ಅವುಗಳನ್ನ ನಾವು ಪಡಿತೇವಿ ಅಂತ ಹೇಳ್ಬೋದಮ್ಮ. ಈ ಸಾಧನ ಚತುಷ್ಟಯಗಳು ನಮಗೆ ಅವಶ್ಯ. ಅಂದ್ರೆ ಇವು ಗುಣ ಸಂಪತ್ತುಗಳು ಏನದವಲ್ಲಮ್ಮ, ಇವು ನಮ್ಮ ಜೀವನದಲ್ಲಿ ಬೇಕೇ ಬೇಕು. ಈ ಗುಣಗಳಂದ್ರೆ ದೈವಿ ಗುಣಗಳು ಇದ್ದ ಹಾಗೆ ಇವು. ಇದ್ರಲ್ಲಿನ ಫಸ್ಟ್ ವಿವೇಕ ಅಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡ್ಲಿ ಅದರಲ್ಲಿ ನಾವು ವಿವೇಕ ಇರ್ಲಿ. ಇದು ಮೊದಲು ಮುಗಿಸೋಣ. ಚತುಷ್ಟಯಗಳು ಯಾಕೆ ಇಂದ್ರಮ್ಮ ಅವ್ರ ಏನ್ ಹೇಳ್ತಾರೆ ಕೇಳ್ಬಿಡೋಣ. 3 ಜನನು ಎಲ್ಲ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಮೇಡಮ್. ಇನ್ನೂ ಸ್ವಲ್ಪ ಸೇರಿಸೋದು ಅಂತಂದ್ರೆ ನನಗೆ ತಿಳಿದ ಹಾಗೆ, ಎಲ್ಲ ಧಾರ್ಮಿಕ ರೀತಿಯಿಂದ ನಾವು ಜೀವನ ಮಾಡ್ಬೇಕಾದ್ರೆ ಯಾವುದೇ ಒಂದು ಮಾರ್ಗವನ್ನು ನಾವು ಆರಿಸ್ಕೊಳ್ತೇವೆ. ಆರಿಸ್ಕೋಬೇಕು ಅಂದ್ರೆ ಇದು ಪೂಜೆ ಆಗಿರ್ಬೋದು, ಜಪ ಆಗಿರ್ಬೋದು, ಒಟ್ಟಿಗೆ ಭಗವಂತನ ಒಂದು ಅನುಗ್ರಹ ಪಡೆಯಲು ಏನೇನೋ ಕೆಲಸ ಮಾಡ್ತೀವಿ. ನಿತ್ಯ ಕೆಲಸ ಆಗಿರ್ಬೋದು ಅಥವಾ ಯಾವುದೇ ರೂಪದ ಒಂದು ಕೆಲಸ ಆಗಿದ್ರು ಕೂಡ ಆ ಎಲ್ಲಾ ಕೆಲಸ ಮಾಡ್ತಾನೆ ನಾವು ಅಲ್ಲಿ ದ್ವೈತ ತಗೊಳ್ದಲೆ, ಅಲ್ಲಿ ದ್ವೈತ ಅಂದ ತಕ್ಷಣ ನಮ್ಗೆ ಅಲ್ಲಿ ಭಯ ಬರ್ತದೆ. ಈಶ್ವರ ಅರ್ಪಣೆ ಅಂತ ಹೇಳಿ ಭಗವಂತನ ಸೇವೆ ಮಾಡ್ಕೊತಾ ಅಥವಾ ಯಾವುದೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂತ ಕೂಡ ನಾವು ಇದೆಲ್ಲ ಭಗವಂತನಾಗೆ ಅರ್ಪಣೆ ಅಂತ ನಾವು ಮಾಡ್ಕೋತಾ ಬಂದ್ರೆ ನಮ್ಮ ಮನಸ್ಸು ಕೂಡ ಶುದ್ಧವಾಗ್ತದೆ, ನಮ್ಮ ಜೀವನ ಮಟ್ಟ ಕೂಡ ಶುದ್ಧ ಆಗ್ತಾ ಬರ್ತದೆ. ಇದೆಲ್ಲ ಭಗವಂತನ ಕೆಲಸನೇ. ಯಾವ್ದು ಮಾಡಿದ್ರು ಅದು ಸಣ್ಣದೇ ಇರ್ಬೋದು, ದೊಡ್ಡದೇ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಯಾವುದೇ ಆದ್ರೂ ಕೂಡ ಅದನ್ನ ಕಲ್ಮಶವನ್ನ ಹೋಗಿಸ್ಕೊಳ್ಳಿಕ್ಕೆ ಮಾನಸಿಕ ಒಂದು ನಿಬಂಧನೆ ಇರ್ಬೋದು ಅಥವಾ ಮಾನಸಿಕ ಸ್ಥಿತಿ ಇರ್ಬೋದು, ಈ ಎಲ್ಲ ಒಂದು ಮನಸ್ಸನ್ನ ನಾವು ಶುದ್ಧ ಮಾಡ್ಕೊಳ್ಳಿಕ್ಕೆ ಈ ಸಾಧನ ಚತುಷ್ಟಯಗಳು ಬಹಳ ಉಪಯೋಗ ಆಗ್ತದೆ. ಅದನ್ನ ಯಾವ ರೀತಿಯಲ್ಲಿ ಮಾಡಿದ್ರು ಕೂಡ ನಾವು ಒಟ್ಟಿಗೆ ಭಗವಂತನಿಗೆ ಅರ್ಪಣೆ ಇದು ನನಗೆ ಸಿಕ್ಕಿದೆ, ಈ ಕೆಲಸವನ್ನು ಭಗವಂತನೇ ನನ್ಗೆ ಅರ್ಪಿಸಿದಾನೆ ಅಂತ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಳ್ತಾ ನಮ್ಗೆ ಯಾವುದು ಫಲ ಅಪೇಕ್ಷೆ ಇಲ್ದಲೆ ನಾವು ಭಗವಂತನ ನೆನಪಿನಲ್ಲೇ ಮಾಡ್ಕೋತಾ ಇದ್ರೆ ಇದೇ ಸಾಧನ ಒಂದು ಚತುಷ್ಟಯಕ್ಕೆ ಮುಂದೆ ಮೆಟ್ಟಲುಗಳಾಗುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್. ನಿಮ್ಗೆ ಹೇಗನ್ಸಿದ್ಯೋ ಆ ರೀತಿಯಲ್ಲಿ ಹೇಳಿದ್ರೆ ಎಲ್ಲರೂ ಏನು ಅಂದ್ರೆ ನಾವು ಸಮಾಧಾನವಾಗಿರ್ಬೇಕು. ಅದಕ್ಕೋಸ್ಕರ ನಾವು ಶುದ್ಧತೆಯನ್ನ ಪಡೆಯಬೇಕು, ಚಿತ್ತ ಶುದ್ಧತೆಯನ್ನು ಪಡೆಯೋದಕ್ಕೋಸ್ಕರ ಈ ಸಾಧನ ಚತುಷ್ಟಯಗಳು ಅಗತ್ಯ ಅನ್ನುವ ಒಂದು ಸಾರಾಂಶವನ್ನ ತಂದಿದ್ದೀರ. ಮೂಲಭೂತವಾಗಿ ಇಲ್ಲಿ ಏನು ಅಂತಂದ್ರೆ, ನಾವು ಆತ್ಮ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಬೇಕಾದ್ರೆ, ನಾನು ಮುಕ್ತಿಯನ್ನ ಪಡೆದುಕೊಳ್ಬೇಕಾದ್ರೆ ಅದಕ್ಕೆ ನನಗೆ ಕೆಲವು ಅರ್ಹತೆಗಳು ಇರ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ಸಾಧನ ಚತುಷ್ಟಯಗಳನ್ನು ನಾನು
ನನ್ನಲ್ಲಿ ಅಳವಡಿಸ್ಕೊಳ್ಬೇಕು. ಅವುಗಳನ್ನ ಆ ಅರ್ಹತೆಗಳನ್ನ ನಾನು ಪಡ್ಕೊಳ್ಬೇಕು. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ನಾನು ಯಾರು ಅಂತ ತಿಳ್ಕೊಳ್ಬೇಕು ಅನ್ನೋದಾದ್ರೆ, ಹೊರ ಪ್ರಪಂಚದಲ್ಲಿ ನಾನು ಗಳಿಸ್ಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಮಾರ್ಗಗಳು ಎಲ್ಲ ಇವೆ, ಅದನ್ನ ಅನುಸರಿಸ್ಬೇಕು. ಈ ಸಾಧನ ಚತುಷ್ಟಯಗಳು ಮುಖ್ಯವಾಗಿ ನಾನ್ ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಆತ್ಮ ಸಾಕ್ಷಾತ್ಕಾರ, ಅಪರೋಕ್ಷಾನುಭೂತಿ. ಅಪರೋಕ್ಷವಾಗಿ ನಾನು ಆತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಇವೆಲ್ಲ ಅರ್ಹತೆಗಳು ಇರ್ಬೇಕು. ನೀವು PUC ಸೇರ್ಕೊಳ್ಬೇಕು ಅಂತಂದ್ರೆ SSLC ಪಾಸ್ ಆಗಿರ್ಬೇಕು. ಡಿಗ್ರಿ ಸೇರ್ಕೊಳ್ಬೇಕು ಅಂತಂದ್ರೆ PUC ಪಾಸ್ ಆಗಿರ್ಬೇಕು. ಹಾಗೆ ಪ್ರತಿಯೊಂದಕ್ಕೂ ಒಂದು ಕ್ವಾಲಿಫಿಕೇಶನ್ ಅನ್ನೋದು ಇರುತ್ತೆ. ವಿಜಯಲಕ್ಷ್ಮಿ ಅವರು ಹೇಳಿದ್ರಲ್ಲ ಹಾಗೆ ವರ್ಣಾಶ್ರಮ ಧರ್ಮವನ್ನ ಅನುಸರಿಸ್ತಾನೆ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ಬೇಕು. ಮತ್ತೆ ಇಂದ್ರಮ್ಮ ಅವರು ಹೇಳಿದ್ರೆ ಈಶ್ವರಾರ್ಪಿತ ಭಾವದಿಂದ ಕೆಲಸವನ್ನ ಮಾಡ್ತಾ ಇದ್ರೆ, ಕರ್ಮವನ್ನ ಮಾಡ್ತಾ ಇದ್ರೆ ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಆಮೇಲೆ ನಿಜವಾಗ್ಲೂ ನಾನು ಯಾರು, ನಾನು ಮುಕ್ತಿಯನ್ನು ಪಡಿಬೇಕು ಅಂತ ಆಕಾಂಕ್ಷೆ ಯಾವಾಗ ಬರುತ್ತೆ ಆವಾಗ ಈ ಸಾಧನ ಚತುಷ್ಟಯಗಳ ಎಲ್ಲವೂ ಸಹ ಮೂಡಿ ಬರ್ಬೇಕು ನನ್ನಲ್ಲಿ. ಅದಕ್ಕೋಸ್ಕರ ಇದು ಅಗತ್ಯ. ಏನು? ವಿವೇಕ, ವೈರಾಗ್ಯ, ಷಡ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಇವುಗಳನ್ನ ಒಂದೊಂದು ಇವಾಗ ಮತ್ತು ವಿಚಾರಣೆ ಮಾಡೋಣ. ವಿವೇಕ ಅಂತಂದ್ರೆ ಏನು ಲಕ್ಷ್ಮೀಜಿ? ವಿವೇಕ ಅಂತಂದ್ ಹೇಳಿದ್ರ ಈಗ ನಾವು ಹೆಂಗಿರ್ಬೇಕು, ಒಂದ್ ಏನೋ ತಿಳ್ಕೊಳ್ಳೋದು ಅಮ್ಮ. ಗುರುಜಿ ಟಾಕ್ ಕೇಳಿದಿರಾ? ಇಲ್ಲ ಅಮ್ಮ, ಕೇಳಲಿಲ್ಲ. ಕಳ್ಸಿದ್ರೇನ್ರಿ? ನಾನ್ ಮೊದ್ಲೇ ಕೊಟ್ಟಿದ್ದೀನಲ್ವಾ ಗುರುಜಿ ಟಾಕ್. ನಾನ್ ಅದ ಅನ್ಕೊಂಡೆ ಹೋದ್ಸತಿ ತರ ಇದು ಕ್ಲಾಸ್ ನನಗೆ ಯಾಕೆ ಈ ತರ ಬರ್ತಿಲ್ಲ ಅಂತಂದ್ ಹೇಳಿ. ಸಾರಿ ಅಮ್ಮ, ನಾನ್ ನೋಡೇ ಇಲ್ರಿ. ನಾನು ಪೂರ್ತಿ ಇದು ಪ್ಲೇ ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ. ಹೌದನ್ರಿ? ನೋಡಿಲ್ಲ ಅಮ್ಮ, ಸಾರಿ. ಇನ್ಮೇಲೆ ಇಬ್ರು ನೋಡಿದ್ದಾರೆ, ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ವಿಜಯಲಕ್ಷ್ಮಿ ಅವರು, ಇಂದ್ರಮ್ಮ ಅವರು. ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಚೆಕ್ ಮಾಡಿ. ಇಲ್ಲ ಅಂತಂದ್ರೆ ನನ್ಗೆ ಮೆಸೇಜ್ ಮಾಡಿ, ನಾನ್ ಮತ್ತೆ ಕಳಿಸ್ತೀನಿ. ಸರಿ ಸರಿ, ಡೆಫಿನೆಟ್ ಆಗಿ ನೆಕ್ಸ್ಟ್ ಕ್ಲಾಸ್ ನೊಳಗ ನಾನೆಲ್ಲ ಕವರ್ ಮಾಡ್ಕೊಂತೇನೆ. ಅದು ಕೇಳಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಆನ್ಸರ್ ಮಾಡೋದು. ಹೌದ್ರಿ. ವೀಣಾ ಅವರು? ಅದೇ ವಿವೇಕ ಅಂದ್ರೆ ಅರಿವು. ನಾವು ಅರ್ತ್ಕೋಬೇಕು ನಾನ್ ಯಾರು ಅನ್ನೋದನ್ನ. ನಾವು ಆತ್ಮ ನೀವು ನೋಡಿದೀರಾ? ಇಲ್ಲ, ನೋಡಿಲ್ಲ. ಗುರುಜಿ ಟಾಕ್ಸ್ ಇಲ್ಲ, ನೋಡಿಲ್ಲ. ಬರ್ಬೇಕು ಕ್ಲಾಸ್ಗೆ. ಓಕೆ ಮೇಡಮ್. ಇಲ್ಲ ಅಂತಂದ್ರೆ ಪ್ರಶ್ನೆನೇ ಒಂದಿರುತ್ತೆ, ನಾವ್ ಹೇಳೋದೇ ಒಂದಾಗೋಗ್ಬಿಡುತ್ತೆ. ಹೌದು 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 ಮೇಡಮ್. ಓಕೆ ಮೇಡಮ್. ಹೇಳಿ ಇವಾಗ. ಅಲ್ಲ, ಅವ್ರ ಕಡೆ ಹೇಳ್ಸಿ ಮೇಡಮ್, ನಾನು ಕೇಳಿಸ್ಕೊಳ್ತೀನಿ. ವಿಜಯಲಕ್ಷ್ಮಿ ಅವರು ಹೇಳ್ತೀರಾ? ವಿವೇಕದಲ್ಲೇ 4 ನಾವು ಹಿಂದೆ ಚರ್ಚೆ ಮಾಡಿದ್ವಿ. 4 ರೀತಿಯ ವಿವೇಕಗಳಿರುತ್ತೆ. ತತ್ವಬೋಧದಲ್ಲೂ ಅಷ್ಟೇ ನಾವು ಅದನ್ನ ಚರ್ಚೆ ಮಾಡಿದ್ವಿ. ಹೌದಮ್ಮ. ಫಸ್ಟ್ ಒಂದು ನಿತ್ಯ ಅನಿತ್ಯ ವಸ್ತು ವಿವೇಕ ಬೇಕು. ನಿತ್ಯ ಅನಿತ್ಯ ಒಂದು. ಆಮೇಲೆ ಸತ್ಯ ಮಿಥ್ಯ. ಇನ್ನೊಂದು ಯಾವ್ದು ಅಂತ, ಜಡ ಚೈತನ್ಯ. ಜಡ ಚೈತನ್ಯ. ಈಗ ಫಸ್ಟ್ ನಿತ್ಯ ಅನಿತ್ಯ ತಿಳ್ಕೊಬೇಕಂದ್ರ ಇದರಲ್ಲಿ ನಾವು ವಿವೇಕ ನೋಡ್ಬೇಕ. ವಿವೇಕದಿಂದ ತಿಳ್ಕೊಬೇಕು. ಈಗ ನಿತ್ಯ ಯಾವುದು, ಅನಿತ್ಯ ಯಾವುದು. ನಿತ್ಯ ಅಂದ್ರೆ ಇದು ಯಾವುದು ಬದಲಾವಣೆ ಆಗದೆ ಇರುವಂತಹದ್ದು.
ಈಗ ನಾವು ಮೂರೇ ಹೇಳಿದ್ವಿ ಅನ್ಸುತ್ತೆ, ಇನ್ನೊಂದು ಹ್ಮ್, ಆತ್ಮ ಇನ್ನೊಂದು ನಾಲ್ಕು. ಆತ್ಮ ಅನಾತ್ಮ. ಈಗ ಇದು ನಿತ್ಯ ಅನಿತ್ಯದೊಳಗೆ ಇದು ಬರುತ್ತೆ ಅಲ್ಲಮ್ಮ. ಇದರಲ್ಲಿ ಇದನ್ನ ವಿವೇಕದಿಂದ ಇದನ್ನ ವಿಚಾರ ಮಾಡಿದಾಗ ನಿತ್ಯ ಅಂದ್ರೆ ನಾನು, ಅದು ಚೈತನ್ಯ ಸ್ವರೂಪ. ಅದು ಅನಿತ್ಯ ಅಂದ್ರೆ ಪ್ರಪಂಚ. ಈ ಪ್ರಪಂಚ ಕಣ್ಣಿಗೆ ಕಾಣ್ತಿರೋ ವಸ್ತು ಎಲ್ಲ ಅನಿತ್ಯ, ಅವೆಲ್ಲ ಬದಲಾವಣೆ ಹೊಂತ ಇರೋದು. ಈ ಶರೀರನೂ ಸಹಿತ ಜಡ ಶರೀರ, ಇದು ಬದಲಾವಣೆ ಹೊಂತಕ್ಕದ್ದು. ಇದು ಹುಟ್ಟಾಗ ಒಂದು ಬೆಳಿತಾ ಒಂದ್ ಮುಂದೆ ವಯಸ್ಸಾಗ್ತೈತಿ, ಹಿಂಗ ಒಂದಿನ ನಾಶ ಆಗುವಂತದ್ದು ಇದು ದೇಹನು. ಇದು ಸಹಿತ ಅನಿತ್ಯನ ಆಗ್ತೈತಿ ಅಮ್ಮ. ನೆಕ್ಸ್ಟ್ ಆಮೇಲೆ ಮತ್ತಿನ್ನೇನ್ ಹೇಳ್ಬೋದಮ್ಮ ಇದ್ರಲ್ಲಿ? ಸರಿಯಾಗಿ ಹೇಳಿದ್ರ, ಕರೆಕ್ಟ್. ಯಾವ್ದು ಬದಲಾವಣೆ ಆಗ್ತಾ ಇರುತ್ತೋ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತೋ ಅದು ಅನಿತ್ಯ. ಅನಿತ್ಯ. ಸದಾ ಕಾಲವೂ ಇರುತ್ತೋ ಅದು ನಿತ್ಯವಾದದ್ದು. ಅದನ್ನ ಬೇಕಾದ್ರೆ ನೀವು ಹೇಗೆ ಅಂತಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೋದು, ಉದಾಹರಣೆ ಕೊಟ್ಟು ಇನ್ ಸ್ವಲ್ಪ ಈಗ ಅದೇ ಸಲ ಹೋದ್ವಾರ ಹೇಳಿದ್ನಲ್ಲಮ್ಮ, ಇದೇ ಒಂದು ಸಾಯಂಕಾಲ ಇಷ್ಟೇ. ಸರಿ ಅಮ್ಮ. ಅದೇ ಅದೊಂದು ಸಂಜೆ ಹೊತ್ತಲ್ಲಿ ಅದೊಂದು ಹಗ್ಗ ಬಿದ್ದಿರ್ತೈತಿ, ಅದನ್ನ ನಾವು ಹಾವು ಅಂತ ತಿಳ್ಕೊಂತೀವಿ. ಅದು ಒಂದ್ ರೀತಿ ಭ್ರಮೆ ಒಳಗಾಗಿ ಹಾವು ಅಂತ ಹೆದರ್ಕೋತೀವಿ. ಆದ್ರೆ ಅದನ್ನ ಬೆಳಕಿನಲ್ಲಿ ನೋಡಿದ್ವಿ ಅಂದ್ರೆ ಏನಾಗ್ತೈತಿ, ಅದು ಅಲ್ಲಿ ಹಗ್ಗ ಇರ್ತೈತಿ. ಆ ರೀತಿ ಒಂದು ನಿತ್ಯ ಅನಿತ್ಯದೊಳಗು ಇದನ್ನು ನಾವು ತಿಳ್ಕೊಬಹುದು. ಇನ್ನು ಸತ್ಯ ಅಸತ್ಯ ಇಂದ್ರಮ್ಮನ್ ಕೇಳ್ರಿ. ಸರಿಯಾಗಿ ತಿಳ್ಕೊಳ್ಳಿಲ್ಲ ಏನ್ ಸ್ವಲ್ಪ ಸರಿಯಾಗಿ. ನಿತ್ಯ ಅನಿತ್ಯದಲ್ಲಿ ಎಲ್ಲ ಒಂದೇ ಏನು ಬದಲಾವಣೆ ಆಗ್ತಾ ಇದೆ ಅಂತ. ನೀವು ಚಿಕ್ಕವರಿದ್ದಾಗ ನಿಮ್ ದೇಹ ಹೇಗಿತ್ತು? ಆತ್ಮ ನಿತ್ಯ ಅನಿತ್ಯದಲ್ಲಿ ವಿಜಯಲಕ್ಷ್ಮಿ ಹೇಳಿದ್ರಲ್ಲ, ಸ್ವಲ್ಪ ಸ್ಪಷ್ಟತೆ ಬರೋದಕ್ಕೆ ಇವ್ರಿಗೆ, ಲಕ್ಷ್ಮಿ ಅವ್ರಿಗೆ ಎಲ್ಲ ಗೊತ್ತಾಗತ್ತೆ, ವೀಣಾ ಅವ್ರಿಗೂ ಗೊತ್ತಾಗತ್ತೆ. ಇನ್ ಸ್ವಲ್ಪ ಸ್ಪಷ್ಟತೆ ಬರ್ಬೇಕು ಅಂತಂದ್ರೆ, ಇವಾಗ ನೀವು ಚಿಕ್ಕವರಿದ್ರಿ ಅವಾಗೂ ಈಗೂ ನಿಮಗೆ ದೇಹ ಎಷ್ಟು ಬದಲಾವಣೆ ಆಗಿದೆ, ಮನಸ್ಸು ಎಷ್ಟು ಬದಲಾವಣೆ ಆಗಿದೆ, ಮತ್ತೆ ಬುದ್ಧಿನೂ ಎಷ್ಟು ಬದಲಾವಣೆ ಆಗಿದೆ ಅಲ್ವಾ? ಅದೆಲ್ಲ ಅನಿತ್ಯವೇ. ಮತ್ತೆ ಪ್ರಪಂಚವೂ ಅಷ್ಟೇ ಹಾಗೆ ಇದೆಯಾ? ಇಲ್ಲ, ಎಲ್ಲ ಬದಲಾವಣೆ ಆಗಿದೆ. ನಿಮ್ ಮನೆ ಬದಲಾವಣೆ ಆಗಿದೆ, ನಿಮ್ಮ ಉಡುಗೆ ತೊಡುಗೆ ಎಲ್ಲ ಬದಲಾವಣೆ ಆಗಿದೆ, ನಿಮ್ಮ ಎಲ್ಲ ನಡವಳಿಕೆ ಸಹ ಬದಲಾವಣೆ ಆಗಿದೆ, ನಿಮ್ಮ ಜೊತೆಯಲ್ಲಿ ಇರುವಂತಹವರು ಸಹ ಬದಲಾಗ್ಬಿಟ್ಟಿದ್ದಾರೆ, ನಿಮ್ ರೋಡ್ ಸಹ ಬದಲಾವಣೆ ಆಗಿದೆ. ನಿಜನಾ? ನಮ್ ದೇಶನೂ ಬದಲಾವಣೆ ಆಗಿದೆ ತಾನೆ? ಹೌದು. ಪ್ರಪಂಚನೂ ಬದಲಾವಣೆ ಆಗಿದೆ ಅಲ್ವಾ? ಮೊದ್ಲೆಲ್ಲ ಟಿವಿ ಇತ್ತ, ಫೋನ್ ಇತ್ತ, ಏನು ಇಲ್ಲ. ಇವಾಗ ಎಷ್ಟು ಲೈಫ್ ಸ್ಟೈಲೇ ಬೇರೆ ಆಗೋಗಿದೆ ತಾನೆ? ಹಾಗೆ ಇದೆಲ್ಲ ಬದಲಾವಣೆ ಆಗ್ತಾ ಇರೋದೆಲ್ಲನು ಅನಿತ್ಯವಾದದ್ದೇ. ಈ ಮರ ಗಿಡ ಏನು ನಮ್ಗೆ ಏನು ನಾಮರೂಪಗಳು ಕಾಣಿಸ್ತಾ ಇದೆಯೋ ಅದೆಲ್ಲವೂ ಸಹ ಅನಿತ್ಯವಾದದ್ದೇ. ಆದ್ರೆ ನೀವು ಮಾತ್ರ ಬದಲಾವಣೆ ಆಗಿಲ್ಲ. ಇದನ್ನೆಲ್ಲ ನೋಡ್ತಾ ಇರೋರು ನೀವು ಬದಲಾವಣೆ ಆಗ್ತಾ ಇರ್ಲಿಲ್ಲ. ಅವಾಗ ಯಾರು ನೀವು ವಿಜಯಲಕ್ಷ್ಮಿ ಆಗಿದ್ರೋ, ಈಗ್ಲೂನು ನೀವು ವಿಜಯಲಕ್ಷ್ಮಿ ಅಂತಂದ್ರೆ ನಾನು, ನಿಜವಾದ ನಾನು. ಹೌದು, ಅದು ಹಾಗೆ ಇದೆ. ಹೆಸರು ಬೇಕಾದ್ರೆ ಬದಲಾವಣೆ ಮಾಡ್ಕೊಳ್ಬಹುದು. ಎಷ್ಟು ಜನ ಬದಲಾವಣೆ ಮಾಡ್ಕೊಳ್ತಾರೆ ತಾನೆ? ಅದು ಬದಲಾವಣೆ ಆಗ್ಬೋದು. ಆದ್ರೆ ಇವಾಗ ಕರಿಬೇಕು ಅಂತಂದ್ರೆ ಆ ರೀತಿ ಎಲ್ಲ ಕರಿಬೇಕಲ್ವಾ? ಅದಕ್ಕೋಸ್ಕರ ಹೇಳ್ದೆ ಅಷ್ಟೆ. ಅದೇ ನೀವು ಮಾತ್ರ ಬದಲಾವಣೆ ಆಗಿಲ್ಲ, ಅದು ನಿತ್ಯವಾದದ್ದು. ಎಲ್ಲ ಅದೊಂದು ಬಿಟ್ರೆ, ಅಂದ್ರೆ ನಾನು ಅಂತಂದ್ರೆ ಆತ್ಮ, ಈ ಆತ್ಮ ಅನ್ನೋದು ಒಂದು ಬಿಟ್ರೆ ಇನ್ ಪ್ರತಿಯೊಂದು ಅನಿತ್ಯವಾದದ್ದೇ. ಹೀಗೆ ನಿತ್ಯ ಮತ್ತು ಅನಿತ್ಯವನ್ನ ತಿಳ್ಕೊಳ್ಬೇಕು. ಇವರು ಇಂದ್ರಮ್ಮ ಅವರು ಜಡ ಚೈತನ್ಯ ಮುಂದುವರಿಸ್ತಾರ? ಇಲ್ಲ, ಆತ್ಮ ಅನಾತ್ಮ ಮುಂದುವರಿಸ್ತೀನಿ ಮೇಡಮ್. ಆತ್ಮ ಮಾತ್ರ ಸ್ಥಿರವಾದದ್ದು. ಇದಕ್ಕೆ ನಿರಾಕಾರ, ನಿರ್ಗುಣ ಅಂತ ನಾವೆಲ್ಲ ಈಗಾಗಲೇ ಇದೆ ತಿಳ್ಕೊಳ್ತಾ ಇದ್ವಿ, ನಮ್ಮೆಲ್ಲರ ಅರಿವಿಗೆ ಬಂದಿದೆ. ಇದಕ್ಕೆ ನಮ್ಗೆ ಒಂದು ಸ್ವಲ್ಪ ವಿವೇಕ ಬೇಕಾಗ್ತದೆ. ಯಾವುದೇ ಒಂದು ಯೋಚನೆ ಮಾಡ್ಬೇಕಾದ್ರೆ ವಿವೇಕದಿಂದ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಅಂದ್ರೆ ಯಾವುದು ಸತ್ಯ ಅಥವಾ ಸತ್ಯ ನಿತ್ಯ, ಅಥವಾ ಇದು ಯಾವುದು ಬದಲಾವಣೆ ಆಗಬಲ್ಲದು, ನಂದು ಯಾವುದು ಬದಲಾವಣೆ ಆಗದಲ್ಲೇ ಇರ್ತಕ್ಕಂಥದ್ದು ಯಾವುದು ಅಂತದನ್ನ ವಿವೇಕದ ಮೂಲಕ ನಮ್ಗೆ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈಗ ನಾನು ದೇಹ ಅಲ್ಲ ಗೊತ್ತಿದೆ ನಮ್ಗೆ,
ಕೈ ನಾನಲ್ಲ, ಕಾಲಲ್ಲ, ಮನಸ್ಸ ನಾನಲ್ಲ, ಬುದ್ಧಿ ಅಲ್ಲ, ಇದೆಲ್ಲ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಈಗ ಮತ್ತೆ ಬದಲಾವಣೆ ಆಗದೇ ಇರತಕ್ಕಂಥದ್ದು ಯಾವುದು? ಅದೇ ನಿತ್ಯ. ಅದು ನಿತ್ಯ ಹೌದು, ಅದು ಸತ್ಯವನ್ನ ನಾವು ಅರ್ಕೊಳ್ಳಕ್ಕೆ ವಿವೇಕದಿಂದ ವಿವೇಚನೆಗೆ ಒಳಪಟ್ಕೊಂಡು ನಾವು ಮಾಡ್ಬೇಕು. ಈಗ ಯಾವುದೇ ಒಂದು ಇದ್ರೊಳಗೆ ಇದ್ರೆ, ನೀನ್ ಯಾರು ಅಂದ್ರೆ ನಾನು ಆಗ ನಿನ್ ಕ್ಲಾಸ್ಮೇಟ್ ಕಣೋ, ಅವಾಗ ಓದ್ತಾ ಇರ್ಲಿಲ್ವಾ ನಾನು ಅಂತ ಹೇಳ್ತೀವಿ. ಅಂದ್ರೆ ನನ್ಗೆ ಅಷ್ಟೊಂದು ಬದಲಾವಣೆ ಆಗೋಗಿದೆ. ಎಲ್ಲಾ ಹಂತಗಳನ್ನ ಮುಗಿಸಿ ನಾನು ಈ ಒಂದು ಕೊನೆ ಹಂತದಲ್ಲಿ ಬಂದಿದ್ದೀನಿ ಅನ್ಕೊಳ್ತೀನಿ. ಈ ಹಂತದಲ್ಲಿ ಬಂದಾಗ ನನ್ನ ದೇಹದಲ್ಲಿ ಅನೇಕ ಬದಲಾವಣೆ ಆಗೋಗಿದೆ. ಏನ್ ಇರ್ಬೇಕೋ, ನಾನು ಯೌವನದಲ್ಲಿ ಏನ್ ಅನ್ಕೊಂಡಿದ್ದೆ, ಬಾಲ್ಯದಲ್ಲಿ ಏನ್ ಅನ್ಕೊಂಡಿದ್ದೆ, ಪ್ರೌಢಾವಸ್ಥೆಯಲ್ಲಿ ಏನ್ ಅನ್ಕೊಂಡಿದ್ದೆ, ಅದೆಲ್ಲ ಬದಲಾವಣೆವಾಗಿ ಈಗ ನನ್ಗೆ ಆತ್ಮ ಸಾಕ್ಷಾತ್ಕಾರ ಬೇಕು, ನಾನು ವಿವೇಕದಿಂದ ವರ್ತನೆ ಮಾಡ್ಬೇಕು, ವೈರಾಗ್ಯ ಬೇಕು ಅಂತಕ್ಕಂಥ ಒಂದು ದಾರಿಯನ್ನ ಹಿಡಿದಿದ್ದೀನಿ. ಅಂದ್ರೆ ಇದಕ್ಕೆಲ್ಲ ವಿವೇಕದಿಂದ ನಾವು ಯೋಚನೆ ಮಾಡಿದ್ರೆ ಆತ್ಮ ಮಾತ್ರ ಯಾವತ್ತೂ ಅದು ಬದಲಾವಣೆ ಆಗದಂತಹ ಒಂದು ವಸ್ತು ಅನ್ಬೇಕಾ ಮೇಡಮ್? ಅಲ್ಲ, ವಸ್ತು ಅಲ್ಲ ಅದು. ವಸ್ತು ಅಲ್ಲ, ವಸ್ತು ಅಲ್ಲ, ಆದ್ರೂ ಒಂದು ಸಾಕ್ಷಿ ರೂಪದ ಚೈತನ್ಯ, ಉಪಯೋಗಿಸಬಹುದು. ಅಂದ್ರೆ ಸಾಕ್ಷಿ ರೂಪದ ಒಂದು ಚೈತನ್ಯ ಅದಿರೋದ್ರಿಂದನೇ ನಮ್ದು ಎಲ್ಲಾ ಇದು ಗೊತ್ತಾಗ್ತಾ ಇದೆ. ಹೊರಗಡೆ ಪ್ರಪಂಚದಲ್ಲಿ ಈ ಬದಲಾವಣೆ ಆಗ್ತಾ ಇರೋಂಥ ವಸ್ತುಗಳನ್ನೇ ನೋಡ್ಲಿ, ಯಾವುದೇ ಒಂದು ಈ ಪರಿಕಲ್ಪನೆನ ನೋಡ್ಕೋತಾ ಹೋದ್ರೆ ನಮ್ಗೆ ಈ ಚೈತನ್ಯದಿಂದನೇ ನಾವು ತಿಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಮತ್ತೆ ವಿವೇಕ ಬಿಟ್ಟು ಇದಿಲ್ಲ, ವೈರಾಗ್ಯ ಇಲ್ಲ, ವೈರಾಗ್ಯ ಬಿಟ್ಟು ಇದಿಲ್ಲ ಅಂದ್ರೆ ಇವೆರಡುಗಳ ಒಂದು ಅರಿವು ಇರ್ಬೇಕಾಗ್ತದೆ. ಈ ಅಂದ್ರೆ ನಾವು ಯಾವುದೇ ಒಂದು ಪ್ರಭುಜಿ ಅವರು ಹೇಳ್ದ ಹಾಗೆ ಒಂದು ಡ್ರಾಮಾದಲ್ಲಿ ಆಕ್ಟರ್ ಯಾವ್ದ್ಯಾವ್ದೋ ಒಂದು ಪಾತ್ರವನ್ನ ವಹಿಸ್ಕೋತಾನೆ. ಪೊಲೀಸ್ ಆಗ್ತಾನೆ, ರಾಮ ಆಗ್ತಾನೆ, ರಾವಣ ಆಗ್ತಾನೆ, ಕಳ್ಳ ಆಗ್ತಾನೆ, ಸುಳ್ಳ ಆಗ್ತಾನೆ, ಎಲ್ಲ ಆಗ್ತಾನೆ. ಆದ್ರೂ ಆ ಡ್ರಾಮಾ ಮುಗಿದ ತಕ್ಷಣ ಅವನು ಪರದೆ ಹಿಂದೆ ಹೋಗಿ ತನ್ನ ಕೆಲಸಗಳನ್ನ ತಾನು ಮಾಡ್ಕೊಳ್ತಾ ಇರ್ತಾನೆ. ಆ ಪಾತ್ರವನ್ನ ಮಾಡಿದಂತ ಅವಕಾಶ ಏನು ಇದಿರ್ತದೆ ಅವಧಿ, ಅದನ್ನಷ್ಟೇ ಮುಗಿಸ್ಕೊಂಡು ಹೋಗ್ತಾನೆ. ಇದಕ್ಕೆ ನಾವು ವಿವೇಕದಿಂದ ಯೋಚನೆ ಮಾಡಿದಾಗ ನಾವೆಲ್ಲ ಪಾತ್ರಧಾರಿಗಳು. ಆ ಒಂದು ನಮ್ಮ ಪಾತ್ರವನ್ನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿವೇಕವನ್ನ ಅರಿವು ಆತ್ಮದ ಮೂಲಕ ನಾವು ತಿಳ್ಕೊಂಡಾಗ ವಿವೇಕ ಸಾರ್ಥಕ ಆಗುತ್ತೆ ಅನ್ಸುತ್ತೆ ಮೇಡಮ್. ವಿವೇಕನ ಎಲ್ಲಿ, ಹೇಗೆ, ಯಾವಾಗ, ಎಷ್ಟು ಉಪಯೋಗಿಸ್ಕೋಬೇಕು ಅನ್ನೋ ಅರಿವು ಕೂಡ ನಮ್ಗೆ ನಮ್ಮ ಚೈತನ್ಯ ರೂಪದಿಂದ ಆತ್ಮದಿಂದನೇ ತಿಳ್ಕೊಬೇಕಾಗ್ತದೆ. ಹೇಳಿದ್ದೀರ. ಒಂಚೂರು ವಿವೇಕ ಅಂತಂದ್ರೆ ಏನು ಅನ್ನೋದಕ್ಕೆ ಅಲ್ಲ ಮೇಡಮ್, ವಿವೇಕ ಬಂದಾಗ ಮನಸ್ಸು ಸ್ವಚ್ಛ ಹೋಗ್ತದೆ, ಅದು ಕ್ಲೀನ್ ಅಂಡ್ ಇದಾಗಿ ಹೋಗ್ತದೆ. ಆ ವಿವೇಕ ಬಂದಾಗ ಮನಸ್ಸು ಯಾವಾಗ ಕ್ಲಿಯರ್ ಆಗಿ ಹೋಗ್ಬಿಡ್ತದೆ. ಇದೆಲ್ಲ ನಾವು ನಿತ್ಯ ಅನಿತ್ಯ ಇದು ವಸ್ತುಗಳಾಗಿರ್ಬೋದು, ಜಡ ವಸ್ತು, ಚೈತನ್ಯ ಆಗಿರ್ಬೋದು, ಇವೆಲ್ಲ ಬಂದಾಗ ನನ್ನ ಅರಿವಿಗೆ ಬಂದಾಗ ನನ್ನ ಮನಸ್ಸೇನಾಗುತ್ತೆ, ಕ್ಲಿಯರ್ ಕಟ್ ಆಗಿ ಹೋಗ್ಬಿಡ್ತದೆ. ಇದು ನನಗೆ ಸಂಬಂಧಪಟ್ಟಿದ್ದಲ್ಲ, ನನ್ನ ಚೈತನ್ಯಕ್ಕೆ ಮಾತ್ರ ನಾನು ತಿಳ್ಕೋಬೇಕು, ಆ ಆತ್ಮವನ್ನ ಅರಿಬೇಕು. ಈ ಅರಿಲಿಕ್ಕೆ ಈ ಎಲ್ಲ ಸಾಧನ ಸಂಪತ್ತುಗಳನ್ನ ನಾನು ಉಪಯೋಗಿಸ್ಕೋಬೇಕು ಅಂತಕ್ಕಂಥ ಜ್ಞಾನ ಮೂಡ್ತದೆ. ಸರಿನಾ ಮೇಡಮ್? ಅದೇ ಮತ್ತೆ ಕರೆಕ್ಟ್. ಆತ್ಮ ಅನಾತ್ಮ, ನಾವು ಇವಾಗ ಆತ್ಮ ಅನಾತ್ಮ ವಿವೇಕವನ್ನು ಚರ್ಚೆ ಮಾಡಿದ್ವಿ. ಆ ವಿವೇಕ ವಸ್ತುಗಳು ಚೈತನ್ಯನೂ ಅಷ್ಟೇ ಅಲ್ಲ ಮೇಡಮ್, ಜಡ ವಸ್ತುಗಳು ಅದು ಹಾಗೇನೆ. ವಿವರಣೆಯನ್ನ ನೀವು ಉದಾಹರಣೆಗಳ ಮೂಲಕ ಹೇಳಿದ್ರೆ ಆಯ್ತು, ಅಷ್ಟೇನೆ. ಇವಾಗ ವಿವೇಕ ಅಂತಂದ್ರೆ ಏನು ಅಂದ್ರೆ, ಇವಾಗ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ವಿವೇಕ. ನನಗೆ ಯಾವ್ದು ಬೇಕು ಅನ್ನೋದು ವಿವೇಕ. ಇದನ್ನ ಇವಾಗ ತರಕಾರಿ ತಗೊಳಕ್ಕೆ ಹೋಗ್ತೀರಾ ನೀವು, ಅದ್ರಲ್ಲಿ ಇದು ಕೊಳ್ತೋಗಿದೆ, ಇದು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಂಗೆ, ಅದಕ್ಕೆ ಫ್ರೆಶ್ ಆಗಿರೋದನ್ನ ತಗೊಳ್ತೀನಿ. ಅಲ್ಲಿ ವಿವೇಕ. ಹೌದು, ಒಂದೇ ತರ ಇರುತ್ತೆ, ಒಂದ್ ಕಡೆ ಬೆಲೆ ಜಾಸ್ತಿ ಇರುತ್ತೆ, ಒಂದ್ ಕಡೆ ಕಡಿಮೆ ಇರುತ್ತೆ. ಅವಾಗ ಎಲ್ಲಿ ತಗೊಳ್ಬೇಕು ಅನ್ನೋದು ಅಲ್ಲಿ ವಿವೇಕವನ್ನ ಉಪಯೋಗಿಸೋದು. ಹಾಗೆ ಪ್ರತಿಯೊಂದ್ರಲ್ಲೂ ಅಷ್ಟೇ. ಇವತ್ತು ಅಡಿಗೆ ಮಾಡ್ಬೇಕು, ಅಲ್ಲಿ ನನ್ಗೆ ಏನ್ ಪದಾರ್ಥಗಳಿದೆ ಅದಕ್ಕೆ ಸರಿಯಾಗಿ ನಾನು ಯಾವ ಅಡ್ಗೆ ಮಾಡ್ಬೇಕು, ಇವತ್ತೇನಾದ್ರೂ ವಿಶೇಷ ಇದೆಯಾ, ಅದಕ್ಕೇನು, ಅದೆಲ್ಲ ವಿವೇಕವನ್ನು ಉಪಯೋಗಿಸಿ ನಾನು ಮಾಡುವಂತದ್ದು. ಹಾಗೆ ಇಲ್ಲಿ ನಾವು ಜಡ ಚೈತನ್ಯ ಅನ್ನೋದು, ಚೈತನ್ಯ ಅಂತ ಅನ್ನೋದು ಆತ್ಮ. ಆತ್ಮ ಅನಾತ್ಮ ವಿವೇಕ ನಾವು ನೋಡ್ತಾ ಇರೋದು ಆತ್ಮ.
ಹ್ಮ್ ಆತ್ಮ ಅಂದ್ರೆ ನಾನು, ಅದು ಹ್ಮ್ ಮಾತ್ರ. ಹ್ಮ್ ಮತ್ತೆ ನಿತ್ಯ ಮತ್ತು ಅನಿತ್ಯ ಹ್ಮ್ ನಾವು ಮೊದಲು ತಗೊಂಡಿದ್ದಲ್ವಾ. ಹೌದು. ನಿತ್ಯ ಅನಿತ್ಯ. ನಿತ್ಯವಾಗಿರೋದು ಯಾವುದು? ಆತ್ಮ ಮಾತ್ರ. ಮಿಕ್ಕಿದ್ದೆಲ್ಲನೂ ಅನಿತ್ಯ, ಎಲ್ಲ ಬದಲಾವಣೆ ಆಗತ್ತೆ ಅಂತ ನಾವು ಮೊದಲು ಪ್ರಾರಂಭ ಮಾಡಿದ್ದು. ಈ ಹೌದು. ನಿತ್ಯ ಅನಿತ್ಯ ವಿವೇಕ ಈ ರೀತಿಯಲ್ಲಿ ತೆಗೆದುಕೊಳ್ಳೋದು. ಹಾಗೆ ಹ್ಮ್. ಜಡ ಚೈತನ್ಯ ಅನ್ನೋದು ಇನ್ ಸ್ವಲ್ಪ ವಿವರವಾಗಿ ಹ್ಮ್ ನೀವು ಹೋಗಿ ಯಾವ್ದನ್ನ ಜಡ ಅಂತ ಬಿಟ್ಟು ಸ್ಪಷ್ಟವಾಗಿ ಹೇಳ್ತೀರಾ, ಯಾವ್ದು ಚೈತನ್ಯ ಅಂತ ಬಿಟ್ಟು ಸ್ಪಷ್ಟವಾಗಿ ಹೇಳ್ತೀರಾ, ಅದನ್ನ ಮುಂದುವರಿಸಿ. ಹಾ ಮೇಡಮ್. ಲಕ್ಷ್ಮಿ ಅವ್ರಿಗೆ ಗೊತ್ತಾಯ್ತಲ್ವಾ ನಿತ್ಯ ಮತ್ತು ಅನಿತ್ಯ ವಿವೇಕ? ಇಲ್ವಾ ಅವರು? ಇಲ್ಲ. ಹರಿ ಓಂ ಸುಮತಿ. ಹರಿ ಓಂ ಆಂಟಿ. ಅಲ್ಲೇ ಹರಿ ಓಂ ಎಲ್ಲರಿಗೂ. ಹರಿ ಓಂ. ಸುಮತಿ, ಹಾ ಆಂಟಿ. ಗುರೂಜಿ ಟಾಕ್ಸ್ ಎಲ್ಲ ಕೇಳ್ಕೊಂಡ್ ಬಂದಿದ್ದೀರಾ? ಇಲ್ಲ ಆಂಟಿ, ಅಬ್ಸರ್ವರ್. ಮುಂದುವರಿಸಿ ಇಂದ್ರಮ್ಮ ಅವರೇ. ಹಾ ಮೇಡಮ್. ಜಡ ಚೈತನ್ಯ. ಜಡ ಮತ್ತು ಚೈತನ್ಯ. ಹಾ ಅಂದ್ರೆ ಜಡವಾಗಿರ್ತಕ್ಕಂಥದ್ದು ಅಂದ್ರೆ ನಮ್ಗೆ ಸಾಮಾನ್ಯ ಒಂದು ಪದದ ಅರ್ಥ ತಿಳ್ಕೊಂಡ್ರೆ ಚಲನ ಇಲ್ದಲೇ ಇರ್ತಕ್ಕಂಥದ್ದು ಜಡ ಅಂತ ಅನ್ಕೊಳ್ತೀವಿ ಪದದ ಅರ್ಥದಲ್ಲಿ ನೋಡಿದ್ರೆ. ಚೈತನ್ಯ ಅಂದ್ರೆ ಯಾವ ಮೂಮೆಂಟ್ಸ್ ಇರ್ತದೆ ಅವೆಲ್ಲ ಚೈತನ್ಯದಿಂದ ವರ್ಕ್ ಮಾಡ್ತಾ ಇದೆ, ಅವು ಕೆಲಸ ಮಾಡ್ತಿದ್ದಾವೆ ಅಂತ ತಿಳ್ಕೊಳ್ತೀವಿ ಪದದ ಅರ್ಥ ನೋಡಿದ್ರೆ. ಆದ್ರೆ ಜಡ ಮತ್ತು ಚೈತನ್ಯದ ಬಗ್ಗೆ ನಾವು ಈ ಆಧ್ಯಾತ್ಮಿಕ ತತ್ವದ ಮೂಲಕ ನೋಡ್ಕೊಂತ ಹೋದ್ರೆ, ಜಡ ಅಂತಂದ್ರೆ ಅದು ಚೈತನ್ಯ ರೂಪದೇ ಸರಿ ಬರ್ತಾ ಇಲ್ಲಲ್ಲ ಮೇಡಮ್. ಜಡ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ರೆ, ಅಂತ ನೀವು ಸರಿಯಾಗಿ ಪಾಯಿಂಟ್ ಔಟ್ ಮಾಡಿದ್ದೀರಾ, ಹೇಳಿ. ಹಾ, ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಈ ಜಡ ವಸ್ತುಗಳು ಯಾವಾಗ್ಲೂ ಕೂಡ ಅದರಲ್ಲಿ ನಾವು ವಿವೇಕವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಜಡ ವಸ್ತುಗಳೆಲ್ಲಾದ್ರೂ ವಿವೇಕಾತ್ಮಕವಾಗಿ ಯೋಚನೆ ಮಾಡಬಲ್ವಾ? ಇಲ್ಲ. ಅವು ಒಂದು ಏನಪ್ಪ ಚೈತನ್ಯ ಇಲ್ದಲೇ ಇರ್ತಕ್ಕಂಥ ವಸ್ತುಗಳಾಗುತ್ತೆ. ಅವನ್ನ ನಾವು ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ನಮಗೆ ವಿವೇಕ ಇದೆ, ನಾವು ಚೈತನ್ಯ ರೂಪಿಗಳು, ನಾವು ಆತ್ಮ ಅಂತಕ್ಕಂತಹ ಒಂದು ಅರಿವನ್ನ ಉಳ್ತಕ್ಕಂಥವರು. ಹಾಗಾಗಿ ನಾವು ಹೊರಗಡೆ ಆದ್ರೂ ಜಡ ವಸ್ತುಗಳಲ್ಲಿ ಕೂಡ ಬದಲಾವಣೆ ಇದೆ. ಅವು ಕೂಡ ಬದಲಾವಣೆ ಆಗ್ತಾನೆ ಇರ್ತದೆ. ಪ್ರಕೃತಿಗೆ ಸಂಬಂಧದಲ್ಲಿ ಈವನ್ ಒಂದು ಕಲ್ಲಲ್ಲಿ ಕೂಡ ಬದಲಾವಣೆಯನ್ನ ನಾವು ನೋಡ್ತೇವೆ, ಅದ್ರಲ್ಲೂ ಕೂಡ ಸವಿತದೆ ಅಂತ ಹೇಳಿ ನೋಡ್ತೇವೆ. ಹಾಗೆ ಪ್ರಾಣಿಗಳಲ್ಲಿ ಪ್ರಾಣಿ ಬರೋದಿಲ್ಲ, ಜಡ ವಸ್ತುಗಳಲ್ಲಿ ಹೀಗೆ ಬದಲಾವಣೆಯನ್ನ ನೋಡ್ತೀವಿ. ಯಾವುದೇ ಒಂದು ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಅಥವಾ ಕಾಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಇವೆಲ್ಲ ನಾವು ಕಾಲಾಂತರದಲ್ಲಿ ಬದಲಾವಣೆಯನ್ನ ನೋಡ್ತೇವೆ. ಆದ್ರೆ ಅವಕ್ಕೆ ಚೈತನ್ಯ ಇಲ್ಲ. ನಾವುಗಳೇ ಅವನ್ನ ಶಿಫ್ಟ್ ಮಾಡ್ಬೇಕಾಗ್ತದೆ. ನಾವು ನಮ್ಮ ಬಲ ಪ್ರಯೋಗದಿಂದ ಅಥವಾ ಯಾವುದೇ ರೂಪದಲ್ಲಿ ಅವನ್ನ ನಾವು ಬದಲಾವಣೆ ಅದಂದ್ರೆ ಸ್ಥಾನ ಪಲ್ಲಟವನ್ನ ಮಾಡಬಹುದಾಗಿದೆ. ಆದ್ರೆ ಚೈತನ್ಯ ರೂಪದಲ್ಲಿ ಇರ್ತಕ್ಕಂಥ ವಸ್ತುಗಳಿಗೆ ನಾವು ಈ ಅರಿವಂತಕ್ಕಂತಹದ್ದು ಇರೋದು ನಮ್ಮ ಮನುಷ್ಯತ್ವದಲ್ಲಿ ಮಾತ್ರ, ಮಾನವ ಜನಾಂಗದಲ್ಲಿ ಮಾತ್ರ ಅಂತ ತಿಳ್ಕೊಳ್ತೇನೆ. ಈ ಪ್ರಾಣಿಗಳಲ್ಲಿ ಅಥವಾ ಸಸ್ಯ ಒಂದು ಸಂಪತ್ತಿನಲ್ಲಿ ಕೂಡ ಆ ಒಂದು ಚೈತನ್ಯ ಇರ್ಬೋದು. ಆದ್ರೆ ಅವಕ್ಕೆ ಕೆಲವೇ ಮಾತ್ರ ಜ್ಞಾನಗಳನ್ನ ಅರಿವನ್ನು ಹೊಂದಿರ್ತದೆ. ಸಾಮಾನ್ಯವಾಗಿ ಒಂದು ಆಹಾರ ಸೇವನೆ ಆಗಿರ್ಬೋದು, ಸಂತಾನೋತ್ಪತ್ತಿ ಆಗಿರ್ಬೋದು, ಅಥವಾ ತಮ್ಮದೇ ಆದಂತಹ ಅವು ಯಾವುದನ್ನ ತಿನ್ಬೇಕು ಯಾವುದನ್ನ ಬೇಡ ಅಂತಕ್ಕಂತ ಅರಿವು ಕೂಡ ಪ್ರಾಣಿಗಳಲ್ಲಿ ನಾವು ನೋಡ್ತೇವೆ. ಯಾವ ವಸ್ತುವನ್ನೇ ಆಗ್ಲಿ ಯಾವುದೇ ಪ್ರಾಣಿಗಳು ತಿನ್ನೋದಿಲ್ಲ, ಎಲ್ಲಾ ವಸ್ತುಗಳನ್ನ. ಯಾಕೆಂದ್ರೆ ಅದಕ್ಕೆ ಅವು ಜ್ಞಾನ ಅಂತ ಕರಿಬೇಕೋ ಅರಿವಂತ ಗೊತ್ತಾಗ್ಬೇಕೋ ಗೊತ್ತಿಲ್ಲ ನಂಗೆ. ಬಟ್ ಯಾವುದೇ ಒಂದು ಎಷ್ಟೇ ಕಷ್ಟ ಬಂದ್ರು, ಎಷ್ಟೇ ಸಂಕಟ ಆದ್ರೂ, ಎಷ್ಟೇ ದಿವಸ ಇದಾದ್ರೂ ಕೂಡ ಒಂದು ಹುಲಿ ಆಗ್ಲಿ ಸಿಂಹ ಆಗ್ಲಿ ಬೇರೆ ಸಸ್ಯಾಹಾರವನ್ನ ಅವು ತೆಗೆದುಕೊಳ್ಳಲ್ಲ. ಅಥವಾ ಜಿಂಕೆ, ಆನೆ, ಜಿರಾಫೆ ಅಂತ ಪ್ರಾಣಿಗಳು ಮಾಂಸಾಹಾರಿಗಳನ್ನ ಎಷ್ಟೇ ಆದ್ರೂ ತಿನ್ನೋದಿಲ್ಲ. ಈ ಇದು ಇರ್ತದೆ, ಅವಕ್ಕೆ ಆ ಜ್ಞಾನ ಇರ್ತದೆ. ಆದ್ರೂ ಕೂಡ ಅದು ಜಡವಸ್ತು ಆಗುವುದಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಚೈತನ್ಯ, ಆದ್ರೆ ಅದಕ್ಕೆ ಅರಿವು ಅನ್ನೋದು ಇರೋದಿಲ್ಲ. ಮನುಷ್ಯರಿಗೆ ಈ ಅರಿವನ್ನ ಅರ್ಥಕೊಳ್ತಕ್ಕಂಥ ಶಕ್ತಿ ಇದೆ. ಈ ಚೈತನ್ಯ ರೂಪದಲ್ಲಿ ನಮ್ಗೆ ಜ್ಞಾನದವನ್ನ ಅರ್ಥಕೊಳ್ತಕ್ಕಂತಹ ವಿವೇಕವನ್ನ ನಾವು ತೆಗೆದುಕೋಬಹುದು. ಮತ್ತೇನ್ ಹೇಳೋದು ಮೇಡಮ್ ಇದರ ಬಗ್ಗೆ? ನೀವೇ ಹೇಳಿ. ಹೇಳ್ತೀನಿ, ಕೊನೆಯಲ್ಲಿ ಹೇಳ್ತೀನಿ. ವಿಜಯಲಕ್ಷ್ಮಿ ಅವ್ರನ್ನ ಕೇಳೋಣ.
ಹೇಳಿಮ್ಮ ಏನ್ ಕ್ವಶನ್? ಜಡ ಚೈತನ್ಯ ವಿವೇಕ. ಜಡ ಚೈತನ್ಯ ವಿವೇಕ. ಅವ್ರು ಹೇಳಿದಲ್ಲಮ್ಮ, ಈ ಶರೀರನ ಒಂದು ಜಡ. ಇದ್ರಲ್ಲಿ ಇದೇನ ಆತ್ಮ ಜ್ಯೋತಿ ಅನ್ನೋದು ಇದೆ, ಇದರಿಂದ ಆಗಿ ಏನಾಗ್ತೈತಿ, ಈ ಶರೀರ ಚಲಿಸ್ತೈತಿ. ಅದೇ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಚೈತನ್ಯ ಇಲ್ದೇ ಇದ್ದಿದ್ರ ಈ ಶರೀರ ಏನಾಗ್ತೈತಿ, ಜಡವಸ್ತು ಆಗ್ತೈತಿ. ಇದರಿಂದ ನಾವು ವಿವೇಕ ಮಾಡ್ತಿಳಿದಾಗ ಇಲ್ಲಿ ಚೈತನ್ಯನೇ ನಾನು ಅನ್ನೋದು, ಈ ಶರೀರ ಚೈತನ್ಯ ಇಲ್ಲದೆ ಇರೋ ಶರೀರನೇ ಒಂದು ಜಡ. ಇದೇ ರೀತಿ ಎಲ್ಲಾ ಪ್ರಾಣಿಗಳು, ಯಾಕಂದ್ರೆ ಆತ್ಮ ಅನ್ನೋದು ಸರ್ವ ವ್ಯಾಪಿ. ಹೀಗಾಗಿ ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲಾ ಕಡೆ ಆತ್ಮ ಎಲ್ಲೆಲ್ಲಿ ಜೀವ ಇರುತ್ತೆ ಅವಾಗ ಅದು ಎಲ್ಲ ಅದ್ರಲ್ಲಿ ಆತ್ಮ ಇದ್ದಾನೆ. ಅರಿವಿರಕ್ಕಿಲ್ಲ, ಆತ್ಮ ಇದೆ. ಅರಿವು ಅಂದ್ರೂ ಆತ್ಮನೇ ಅಲ್ಲಮ್ಮ. ಅದು ಜ್ಞಾನ ಇರೋದಿಲ್ಲ, ಅವುಗಳಿಗೆ ಜ್ಞಾನ ಇರಂಗಿಲ್ಲ ಪ್ರಾಣಿ ಪಕ್ಷಿಗಳಿಗೆ ಅಷ್ಟೇ. ಅದ್ರಲ್ಲಿ ಇವು ಎಲ್ಲದ್ರಲ್ಲಿ ಈ ಆತ್ಮ ಇದ್ದಂತ ಚಲನೆ ಇದ್ದಂತ ಎಲ್ಲಾ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಇವು ಜೀವ ಹೋದ್ಮೇಲೆ ಜಡ ವಸ್ತುಗಳಾಗ್ತವು. ಈ ಆತ್ಮನೇ ಒಂದು ಚೈತನ್ಯ. ಸರಿ, ಕರೆಕ್ಟ್ ಹೇಳಿದ್ರೆ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ವಿಜಯಲಕ್ಷ್ಮೀಜಿ. ಹಾಗೆ ಆತ್ಮ ಮಾತ್ರ ಜಡ, ಚೈತನ್ಯ ಅಂತಂದ್ರೆ ಆತ್ಮ ಮಾತ್ರ ಚೈತನ್ಯ. ಅಂತಂದ್ರೆ ಈ ದೇಹ ಮನಸ್ಸು ಬುದ್ಧಿಗಳು ಎಲ್ಲವೂ ಜಡನೆ. ಜಡ. ಇಂದ್ರಮ್ಮ ಅವರು ಹೇಳಿದ್ರೆ, ನೀವು ಕೆಲವು ಸಸ್ಯಾಹಾರಿಗಳು ಇರುತ್ತವೆ, ಕೆಲವು ಮಾಂಸಾಹಾರಿಗಳು ಇರುತ್ತವೆ ಅಂತ. ಅದೆಲ್ಲ ಅವಕ್ಕೆ ಗುಣಗಳ ಪ್ರಭಾವದಿಂದ ಅವು ಮಾಂಸಾಹಾರಿಗಳು ಮತ್ತೆ ಸಸ್ಯಾಹಾರಿಗಳು ಆಗುವಂತಹದ್ದು. ಈ ದೇಹಕ್ಕೆ ಹೇಗೆ ಇವಾಗ ಚಲನೆ ಇದು ಚಲಿಸ್ತಾ ಇದೆ, ಅದಕ್ಕೆ ಚೈತನ್ಯ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ನಾವು ಜೀವಿಗಳನ್ನ ನೋಡಿದ್ರೆ ಹೇಳ್ತೀವಿ. ಯಾತಕ್ಕೆ ಅಂತಂದ್ರೆ ಈ ಆತ್ಮ ಅನ್ನೋದು ಮನಸ್ಸಿನ ಮೇಲೆ ಪ್ರತಿಫಲನವಾದಾಗ ಇದು ಚೈತನ್ಯದಾಯಕವಾಗಿ ಕಾಣಿಸುತ್ತೆ. ದೇಹಕ್ಕೆ ಆಗ್ಲಿ ಮನಸ್ಸಿಗೆ ಬುದ್ಧಿಗೆ ಯಾವುದಕ್ಕೆ ಆಗ್ಲಿ ಸ್ವಂತವಾದಂತಹ ಚೈತನ್ಯ ಇಲ್ಲ, ಅದು ಅವಲಂಬಿತವಾಗಿರುವಂತಹದ್ದು. ನೀವು ಕಲ್ಲಿನಲ್ಲಿ ಹೇಳಿದ್ರೆ ಅದು ಸಹ ಸವಿಯುತ್ತೆ ಅಂತ, ಅದು ಬದಲಾವಣೆ ಆಗುವಂತಹದ್ದೇ, ಅದು ಅನಿತ್ಯ ವಸ್ತುವೇ. ಈ ನಮ್ಮ ದೇಹ ಹೇಗೆ ಅನಿತ್ಯ ವಸ್ತುನೋ ಹಾಗೆ ಪ್ರತಿಯೊಂದು ಸಹ ಎಲ್ಲವೂ ಈ ಸೃಷ್ಟಿಯಲ್ಲಿ ನಮ್ಗೆ ನಾಮರೂಪಗಳಿಂದ ಕಾಣುವಂತಹದ್ದು ಎಲ್ಲವನ್ನೂ ಬದಲಾವಣೆ ಆಗ್ತಾ ಇರುತ್ತೆ. ಎಲ್ಲವೂ ಅವು ಜಡವೇ. ಆದ್ರೆ ಆ ಚೈತನ್ಯ ಅನ್ನೋದು ನಮ್ಗೆ ಗೋಚರವಾಗಲ್ಲ. ಅದರ ಹಿಂದೆ ಇರುವಂತಹದ್ದು, ಅಸ್ತಿತ್ವ ರೂಪದಲ್ಲಿ ಇರುವಂತಹದ್ದು ಅದು ಚೈತನ್ಯ. ಸಚ್ಚಿತ್ ಆನಂದ ಅಂತಂದ್ರೆ ಆತ್ಮ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಆ ಸಚ್ಚಿತ್ ಅನ್ನುವುದು ಎಲ್ಲದರಲ್ಲೂ ಇರುತ್ತೆ. ಆದ್ರೆ ಈ ನಾವು ಏನು ಜಡ ಅಂತ ಏನು ಕರಿತೀವಿ ಅಲ್ವಾ, ಕಲ್ಲು ಮಣ್ಣು ಅಂತಂದ್ಬಿಟ್ಟು, ಅವುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇರುತ್ತಷ್ಟೇನೆ. ಅದಕ್ಕೆ ಮನಸ್ಸು ಅನ್ನೋದು ಇರಲ್ಲ, ಅದಕ್ಕೆ ಪ್ರತಿಫಲನವಾಗದೆ ಇರೋದ್ರಿಂದ ಅವು ಚಲನೆ ಎಲ್ಲ ಇರಲ್ಲ, ಅವನ್ನ ಜಡ ಅಂತೀವಿ. ಆದ್ರೆ ಈ ನಾಮರೂಪಗಳು ಎಲ್ಲವೂ ಜಡವೇ. ಈ ರೀತಿಯಲ್ಲಿ ತಿಳ್ಕೊಳ್ಬೇಕು. ನಿತ್ಯ ಅನಿತ್ಯ ಆಯ್ತು, ಜಡ ಚೈತನ್ಯ ಆಯ್ತು, ಮತ್ತೆ ಸತ್ಯ ಮಿಥ್ಯ. ಮಿಥ್ಯ ಅಂದ್ರೇನು, ಸತ್ಯ ಅಂದ್ರೇನು? ವಿಜಯಲಕ್ಷ್ಮಿ ಅವರೇ ಮುಂದುವರಿಸ್ತೀರಾ? ಮಿಥ್ಯ ಅಂದ್ರೆ ಇಲ್ಲ ಅಂತ ಅಮ್ಮ, ಸತ್ಯ ಅಂದ್ರೆ ಇದೆ. ಈಗ ಪ್ರಪಂಚ ಇಲ್ಲ ಅಂತ ಅಲ್ಲ, ಇದ್ದಂಗೆ ಅನಿಸುತ್ತೆ. ಹೌದಮ್ಮ. ಈ ಪ್ರಪಂಚ ಅನ್ನೋದು ನಮ್ಗೆ ಇದ್ದಂಗೆ ಅನಿಸ್ತೈತಿ. ಉದಾಹರಣೆ ಕೊಡ್ಬೋದೇನಲ್ವಾ ಮೇಡಮ್ ಇದಕ್ಕೆ? ಹಗ್ಗ, ಹಾವು. ನೀವು ಹೇಳೋದಾದ್ರೆ ಹೇಳಿ, ಆಮೇಲೆ ವಿಜಯಲಕ್ಷ್ಮಿ ಅವ್ರು ಹೇಳ್ತಾರೆ. ಹೇಳಿ ವೀಣಾ. ಮುಂದುವರ್ಸಿ. ಹಗ್ಗ ಹಾವು ತರ ಕಾಣಿಸುತ್ತೆ, ಆದ್ರೆ ಅದು ಹಾವಾಗಿರಲ್ಲ. ಅದು ಮಿಥ್ಯ. ಸತ್ಯ ಹಾವಲ್ಲ ಅದು ಅಂತ ಅನ್ನೋದು ಸತ್ಯ ಅಲ್ವಾ ಮೇಡಮ್? ಹಾವಲ್ಲ, ಮತ್ತೆ ಏನು? ಹಾವಲ್ಲ, ಅದು ಸತ್ಯ. ಹಾವಲ್ದಿದ್ದ ಮೇಲೆ ಬೇರೆ ಏನೋ ಒಂದಾಗಿರ್ಬೇಕಲ್ಲ ಅದು. ಹಗ್ಗನೇ ಆಗಿರುತ್ತೆ. ಹಗ್ಗ ಅಲ್ವಾ? ಹಗ್ಗ ಅನ್ನೋದು ಸತ್ಯ, ಹಾವು ಅನ್ನೋದು ಮಿಥ್ಯ. ಮಿಥ್ಯ.
ಓಕೆ ಹಾಗೆ ಇವಾಗ ನಾವು ಇದೀವಿ, ನಮ್ಮಲ್ಲಿ ಮಿಥ್ಯವಾದದ್ದು ಯಾವುದು, ಸತ್ಯವಾದದ್ದು ಯಾವುದು? ಅದೇ ಚೈತನ್ಯ, ಹೌದು. ನಮ್ಮಲ್ಲಿರೋ ಆತ್ಮ ಸತ್ಯ, ಈ Correct. ಪ್ರಪಂಚ ಆಮ್, ಇದು ಮಿಥ್ಯ, ಯಾವುದು? ಬದಲಾವಣೆ ಆಗುವಂತದ್ದು ಯಾವ್ಯಾವ್ದು ಬದಲಾವಣೆ ಆಗುತ್ತೆ ನಮ್ಮಲ್ಲಿ? ಎಲ್ಲ ಪ್ರಪಂಚ ಬದಲಾವಣೆ ಆಗುತ್ತೆ. ನಮ್ಮಲ್ಲಿ ಏನ್ ಬದಲಾವಣೆ ಆಗುತ್ತೆ? ನಮ್ಮಲ್ಲಿ ಯೌವನ ಇರುತ್ತೆ, ಆಮೇಲೆ ಇದಾಗುತ್ತೆ, ವಯಸ್ಸಿಗೆ ಬರ್ತೀವಿ, ಆಮೇಲೆ ಮುಪ್ಪಾಗುತ್ತೆ. ಆತರ ನಮ್ಮಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆ ಆಗುತ್ತೆ. ಯಾವ್ದಕ್ಕಾಗುತ್ತೆ ಅದು? ಚಿಕ್ಕವರಾಗಿರ್ತೀವಿ, ಆಮೇಲೆ ದೊಡ್ಡವರಾಗ್ತೀವಿ, ವಯಸ್ಸಾಗುತ್ತೆ. ಅದು ಯಾವ್ದಕ್ಕಾಗುತ್ತೆ? ದೇಹಕ್ಕೆ ದೇಹಕ್ಕೆ ದೇಹಕ್ಕಾಗುತ್ತೆ. ಅದಕ್ಕೋಸ್ಕರ ಅದು ಮಿಥ್ಯ. ಯಾವ್ದು ಬದಲಾವಣೆ ಆಗುತ್ತೋ ಅದು ಮಿಥ್ಯ. 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 ಸರಿನಾ ಮೇಡಮ್? ವೆರಿ ಗುಡ್, ಓಕೆ. ಚೆನ್ನಾಗಿ ಹೇಳಿದ್ರ. ಆಮೇಲೆ ಹಾಗೇನೆ ಮನಸ್ಸನ್ನು ತೆಗೆದುಕೊಂಡು ಅದು ಹೆಂಗೆ ಅಂತ ಬಿಟ್ಟು ಹೇಳಿ. ಅದೇ ಮನಸ್ಸು, ಮನಸ್ಸು, ಬುದ್ಧಿ, ಮನಸ್ಸು, ದೇಹ ಅವೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಅದು ಇದಲ್ಲ, ಅದು ಮಿಥ್ಯ. ಬದಲಾವಣೆ ಆಗದೆ ಇರೋ ಒಂದು ಚೈತನ್ಯ ಇದೆಯಲ್ಲ, ಅದು ಸತ್ಯ. ಏನೋ ಒಂದು ನೋಡ್ತಾ ಇರುತ್ತೆ, ಈ ಬದಲಾವಣೆ ಅದು ಎಲ್ಲ ನೋಡ್ತಾ ಇರುತ್ತೆ, ಅದು ಸತ್ಯ. ಸಾಕ್ಷಿ ಸಾಕ್ಷಿಭೂತವಾಗಿ ಸಾಕ್ಷಿ ಅನ್ನೋದು ಸತ್ಯ. ಸತ್ಯ. ಈ ಬದಲಾವಣೆ ಎಲ್ಲ ನೋಡ್ತಾ ಇರುತ್ತಲ್ಲ, ಆ ಬದಲಾವಣೆ ಆಗ್ತಾ ಇರೋದೆಲ್ಲ ಮಿಥ್ಯ. ಮಿಥ್ಯ. ಓಕೆ ಮೇಡಮ್. ಗುರುಜಿ ಒಂದು ತುಂಬಾ ಚೆನ್ನಾಗಿ ಹೇಳಿದೀರಾ ವೀಣಾ ಅವ್ರೆ. ನಾನು ಸತ್ಯ ಜಗನ್ ಮಿಥ್ಯ ಅಂತ ಹೇಳಿ ಒಂದು. ಹೌದು, ಜಗತ್ತು ಮಿಥ್ಯ. ಜಗತ್ ಮಿಥ್ಯ, ನಾನು ಸತ್ಯ ಜಗನ್ ಮಿಥ್ಯ ಅಂತ ಹೇಳಿ ಇದನ್ನ ಗುರುಜಿ ಬ್ರಹ್ಮ ಸತ್ಯ, ಜಗನ್ ಮಿಥ್ಯ. ಮಿಥ್ಯ. ಗೊತ್ತಿರ್ಬೋದು. ಹೇಳ್ತೆ. ಈಗ ಆಕಾಶದಲ್ಲಿ ನೀಲಿ ಬಣ್ಣ ನೋಡ್ತೇವಿ, ಆದ್ರೆ ಅಲ್ಲಿ ಅದು ನೀಲಿ ಬಣ್ಣ ಇರೋದಿಲ್ಲ. ಆ ರೀತಿ ನಮ್ಗೆ ಅದು ನೀಲಿ ಅನ್ನೋ ಗತಿ ಕಾಣಿಸ್ತಾ ಇರ್ತೈತಿ. ಈಗ ನಿಮ್ ಹಿಂದ್ಗಡೆನೆ ಕಾಣಿಸ್ತಾ ಇದೆ ಅಮ್ಮ, ಇದ್ರಲ್ಲಿ ಸ್ಕ್ರೀನ್ ಅಲ್ಲಿ ಅಲ್ಲೆಲ್ಲ ನೀಲಿ ನೀಲಿ ಕಾಣಿಸ್ತಾ ಇದೆ, ಆದ್ರೆ ಅದು ಮಿಥ್ಯೆ. ಅಲ್ಲಿ ನೀಲಿ ಬಣ್ಣನೂ ಇರೋದಿಲ್ಲ, ಏನೂ ಇಲ್ಲ ಅಲ್ಲಿ. ಅದೇ ರೀತಿ ನಾವು ಈಗ ಮರುಭೂಮಿಯಲ್ಲಿ, ಈಗ ರೋಡ್ ಮೇಲೆ ಆಗ್ಲಿ, ಬ್ಯಾಸಿಗೆಯಲ್ಲಿ ನೋಡ್ರಮ್ಮ, ದೂರಿಂದ ಹೋಗ್ತಾ ಇರ್ತೇವಿ, ಅಲ್ಲಿ ಏನೋ ಹಿಂಗ ನೀರಿನ ಅಲೆ ಕಂಡಂಗ ಆಗ್ತಾ ಇರ್ತೈತಿ, ಆದ್ರೆ ಅಲ್ಲಿ ನೀರ್ ಇರೋದಿಲ್ಲ. ಅದಕ್ಕೆ ಏನಂತಾರ ಅಂದ್ರ ಮರೀಚಿಕೆ ಅಂತ ಏನೋ ಅಂತಾರ. ಈ ರೀತಿ ಅದು ಮರೀಚಿಕೆ ಅನ್ನೋದು ಮಿಥ್ಯೆ. ಅಲ್ಲಿ ಏನು ಕಾಣಿಸ್ದೇ ಇರೋದಿಲ್ಲಲ್ಲ, ಅದು ಮಿಥ್ಯೆ ಅಂತ ಹೇಳಿ. ನಮ್ಮ ಅರಿವು ಅನ್ನೋದು ಮಾತ್ರ ಸತ್ಯ ಅಷ್ಟೇ ಅಮ್ಮ. ಅರಿವು ಅನ್ನೋದು ಸತ್ಯ. ಬರೀ ಇದು ಮರೀಚಿಕೆ ಮತ್ತೆ ಹಾವು ಅಷ್ಟೇ ಅಲ್ಲ, ಉದಾಹರಣೆಯ ಮೂಲಕ ನಾವು ತಿಳ್ಕೊಂಡ್ವಿ. ಆದ್ರೆ ಇಡೀ ಜಗತ್ತು ಏನು ನಾಮರೂಪಗಳು ಏನು ಕಾಣಿಸುತ್ತೋ ಅದು ಎಲ್ಲವೂ ಮಿಥ್ಯ. ಯಾಕೆಂದ್ರೆ ಅವೆಲ್ಲ ಬದಲಾವಣೆ ಆಗುವಂತಹದ್ದೇ ಅಲ್ವಾ? ಹೌದು, ಅದೆಲ್ಲ ಮಿಥ್ಯವೇ. ನನ್ನ ದೇಹ, ಮನಸ್ಸು, ಬುದ್ಧಿನೂ ಮಿಥ್ಯನೇ. ಬ್ರಹ್ಮ ಮಾತ್ರ ಸತ್ಯ. ಬ್ರಹ್ಮ ಮಾತ್ರ ಸತ್ಯ ಅಂದ್ರೆ ಆತ್ಮ ಒಂದು ಮಾತ್ರ, ಆ ಚೈತನ್ಯ ಮಾತ್ರವೇ ಸತ್ಯ. ಅದು ನಮ್ಗೆ ಕಾಣಿಸಲ್ಲ ಅಷ್ಟೇ, ಆದ್ರೆ ನಮ್ಗೆ ಗೊತ್ತಾಗುತ್ತೆ ನಾನು ಇದೀನಿ ಅನ್ನೋದು ನನಗೆ ಸ್ವಯಂ ಸಿದ್ಧ. ನನ್ಗೆ ಅರಿವಾಗ್ತಾ ಇದೆ ಅನ್ನೋದು ಸ್ವಯಂ ಸಿದ್ಧ. ಪ್ರಪಂಚ ಎಲ್ಲ ಕಾಣಿಸ್ತಾ ಇರೋದು ನನ್ನಲ್ಲಿ ಮಾಯಾ ಪ್ರಪಂಚ. ಮಾಯೆ ಅಂತಂದ್ರೆ ಅದು ಬದಲಾವಣೆ ಆಗೋದು, ಅದು ಮಿಥ್ಯನೇ. ಮಿಥ್ಯ, ಹೌದಮ್ಮ. ಹೀಗೆ ಇಂದ್ರಮ್ಮ ಅವರೇ, ಇನ್ನೇನಾದ್ರೂ ನೀವು ಉದಾಹರಣೆಗಳನ್ನು ಕೊಟ್ಟು ಮುಂದುವರ್ಸೋದಾದ್ರೆ ಮುಂದುವರ್ಸಿ. ಇದೆ ಅಲ್ಲ ಮೇಡಮ್, ಜಡ ಮತ್ತು ಇದೆ ಚೈತನ್ಯ ಬಗ್ಗೆ ಅಲ್ಲ? ಅಲ್ಲ, ಸತ್ಯ ಮಿಥ್ಯ. ಸತ್ಯ ಮಿಥ್ಯ. ಮಿಥ್ಯ ಅಂತಂದ್ರೆ ಏನು? ಮಿಥ್ಯ ಅಂದ್ರೆ ಮತ್ತೆ ನಾನು ಪದದ ಹೇಳಿದ್ರು ಮಾಯಾ ಪ್ರಪಂಚ ಅಂತ ಹೇಳಿದ್ರು, ಅದ್ರ ಮೇಲೆ ಇನ್ನೊಂದೆರಡು ಮಾತು ಹೇಳಿ. ಮಾಯೆ ಅಂತಂದ್ರೆ ಏನು? ಎಲ್ಲ ಇದ್ದ ತಕ್ಷಣ ಮಾಯ ಆಗೋಗ್ಬಿಡತ್ತೆ, ಇದ್ದಂಗಿರುತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅದು ಇಲ್ಲ. ಒಂದು ಕ್ಷಣದಲ್ಲಿ ಅದು ಮಿಥ್ಯ. ಕ್ಷಣದಲ್ಲಿ ಅಂದ್ರೆ
ಪದದ ಅರ್ಥ ತೆಗೆದುಕೊಂಡ್ರೆ ಸತ್ಯ ಅಂದ್ರೆ ನಿಜ ಅಂತ ನಾವು ತಿಳ್ಕೊಳ್ತೀವಿ. ಮಿಥ್ಯ ಅಂದ ತಕ್ಷಣ ಸುಳ್ಳು ಅನ್ಕೊಳ್ತೀವಿ ಪದದ ಅರ್ಥದ ಪ್ರಕಾರ. ಆದ್ರೆ ಇದನ್ನ ನಮ್ಮ ಇದ್ರ ಜೀವನದಲ್ಲಿ ನೋಡ್ತಾ ಹೋದ್ರೆ ಸತ್ಯ ಯಾವುದು, ಮಿಥ್ಯ ಯಾವುದು? ಮಿಥ್ಯ ಅಂದ್ರೆ ಕಾಣದೇ ಇರ್ತಕ್ಕಂತಹದ್ದು ಅಥವಾ ಬದಲಾವಣೆ ಆಗ್ತಾ ಇರೋದೆಲ್ಲ ಮಿಥ್ಯ. ಎಲ್ಲ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮ ಶರೀರದಲ್ಲಾಗ್ಲಿ ಹೊರಗಡೆ ಪ್ರಕೃತಿಯಲ್ಲೇ ಆಗಿರೋದು ಅದು ಚೇಂಜ್ ಆಗ್ತಾನೆ ಇರುತ್ತೆ ಅಂತ ನಾವು ಓದಿದೀವಿ, ಕೇಳಿದ್ದೇವೆ. ನಮ್ಗೆ ಗೊತ್ತಾಗೋದಿಲ್ಲ ಈ ಕ್ಷಣದಲ್ಲೇ ನಮ್ಮ ದೇಹದಲ್ಲಿ ಏನಾಗ್ತಿದೆ ಅಂತ ಹೇಳಿ. ಇನ್ನು ಸ್ವಲ್ಪ ಹೊತ್ತಿಗೆ ಮತ್ತೇನಾದ್ರೂ ತಲೆನೋವು, ಆ ನೋವು, ಈ ನೋವು ಬರ್ಬೋದು, ಅದ್ ನಮಗೆ ಗೊತ್ತಾಗುತ್ತೆ. ಆದ್ರೆ ಇದು ನಾನಲ್ಲ, ನಾನು ಅನುಭವಿಸ್ಬಾರ್ದು ಅಂತಂದ್ರೂ ಇನ್ನ ಆ ಸ್ಥಿತಿಯನ್ನು ನಾವು ಮುಟ್ಟಿಲ್ಲ. ಆದ್ರೂ ಅದನ್ನ ಮಿಥ್ಯ. ಹೀಗೆ ಒಂದು ಸತ್ಯಾಸತ್ಯತೆಗಳಲ್ಲಿ ಪ್ರಪಂಚದಲ್ಲೇ ಆಗ್ಲಿ, ಒಂದು ಜೀವನ ಕ್ರಮದಲ್ಲಿ ಆಗ್ಲಿ, ಇವನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಈ ನೋಡ್ತಕ್ಕಂಥ ಅರಿವು ಏನಿದೆ, ಆ ಆತ್ಮ ಅಂತಕ್ಕಂಥದ್ದು ಅದು ಸತ್ಯ. ಆ ಸತ್ಯವಾದಂತಹನ್ನ ನಾವು ಸರಿಯಾಗಿ ಅರ್ಥಕೊಂಡು ಜೀವನದಲ್ಲಿ ನಾವು ಮುಂದುವರೆದ್ರೆ ಖಂಡಿತವಾಗಿ ನಮ್ಮ ಜೀವನ ಕೂಡ ಸುಂದರವಾಗ್ತದೆ. ಆದ್ರೂ ಆ ಸತ್ಯ ಅಂತ ಅರ್ಥಕೊಂಡು ಅದನ್ನ ಅಳವಡಿಸ್ಕೊಳ್ಳೋದಿಕ್ಕೆ ನಾವು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ. ಈ ಸತ್ಸಂಗಕ್ಕೆಲ್ಲ ಅಟೆಂಡ್ ಆಗ್ತಾ ಇದ್ದೀವಿ. ಇತ್ತೀಚೆಗೆ ಗೊತ್ತಾಗ್ತಿದೆ ನಾನು ಅರಿವು, ನಾನು ಸತ್ಯ, ಈ ಮಿಥ್ಯ, ಎಲ್ಲಾ ಮಿಥ್ಯ ಅಂತ ಅನಿಸ್ತದೆ. ಎಲ್ಲಾ ಮಿಥ್ಯ ಅಂತ ಅನ್ಸಿದ್ರು ಕೂಡ ನಾವಿನ್ನು ಅದನ್ನ ಒಪ್ಕೊಳ್ಳುವಂತಹ ಒಂದು ಸ್ಥಿತಿಗೆ ನಾನ್ ಮುಟ್ಟಿಲ್ಲ. ಹಂಗಾಗಿ ಇದು ಬದಲಾವಣೆ ಆಗ್ತಾನೇ ಇರ್ತದೆ. ಆ ದಿನಗಳೆಲ್ಲ ಕಳೀತಾನೇ ಇವೆ. ಹೀಗಾಗಿ ಈ ಸತ್ಯ ಮಿಥ್ಯದ ಬಗ್ಗೆ ಅಂತೂ ನಾವು ಗಾಢವಾಗಿ ಅದನ್ನ ಮನನ ಮಾಡಿಕೊಂಡು ಅದನ್ನ ಅಭ್ಯಾಸ ಮಾಡಿಕೊಂಡು ನಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತ ನನ್ನ ಅನಿಸಿಕೆ ಮೇಡಮ್. ಇವೆಲ್ಲ ಆಧ್ಯಾತ್ಮಿಕ ತತ್ವದಲ್ಲಿ ಬರ್ತಕ್ಕಂಥ ಉದಾಹರಣೆಗಳು. ಹಾವು, ಹಗ್ಗ ಅಥವಾ ಮರೀಚಿಕೆ, ಆಕಾಶದಲ್ಲಿ ಬಣ್ಣಗಳು, ಸಮುದ್ರದ ನೀರು, ಇವೆಲ್ಲ ಕೂಡ ನಾವು ಇದೊಂದು ಉದಾಹರಣೆಗಳ ಮೂಲಕ ನಾವು ಬಹಳ ಕಡೆ ನಾವು ನೋಡ್ಕೋತಾ ಬಂದಿದ್ದೀವಿ ಈಗಾಗ್ಲೇ. ಇದು ಒಂದು ಸತ್ಯ ಮಿಥ್ಯಕ್ಕೆ ಕರೆಕ್ಟ್ ಆಗದಂತಹ ಉದಾಹರಣೆ ನಮ್ಗೆಲ್ಲ ಗೊತ್ತಿದೆ. ಪ್ರಪಂಚದಲ್ಲಿ ಎಷ್ಟು ಬದಲಾವಣೆ ಅಂತಂದ್ರೆ, ಈಗ ನನ್ನ ಸ್ವಂತ ನೇಟಿವ್ ಪ್ಲೇಸ್ಗೆ ಹೋದ್ರು ಕೂಡ ಎಷ್ಟೊಂದು ಬದಲಾವಣೆಗಳಾಗೋಗ್ಬಿಟ್ಟಿರ್ತದೆ. ಎಷ್ಟು ನಾನು 1-2 ವರ್ಷ 3 ವರ್ಷ ಬಿಟ್ಟು ಹೋಗಿರೋದಿಲ್ಲ. ಆ ಹಬ್ಬ ಹರಿದಿನಗಳಿಗೆ ಅದಕ್ಕೆ ಹೋದಾಗ ಎಷ್ಟೊಂದು ಬದಲಾವಣೆಗಳು. ಮತ್ತೆ ಇಷ್ಟಿರೋ ಮಕ್ಕಳುಗಳು ಆಗ್ಲೇ ದೊಡ್ಡವಾಗ್ಬಿಟ್ಟಿರ್ತಾವೆ. ಬದಲಾವಣೆ, ಜೀವಿಗಳಲ್ಲಿ ಬದಲಾವಣೆ. ಸಸ್ಯಗಳು ಅಷ್ಟೇ, ಸಸ್ಯದ ಆಯಸ್ಸು ಎಷ್ಟಿರ್ಬೋದು, ಅವುಗಳಲ್ಲಿ ಜೀವ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ನಾವು ಪ್ರೀತಿ ಕೊಟ್ಟು ನೀರು ಕೊಟ್ಟು ಹಾಕಿದಾಗ ಅವೇನೋ ಉಲ್ಲಾಸಭರಿತವಾಗಿ ಬೆಳೀತಾವಲ್ಲ, ಆ ಒಂದು ಇದರಲ್ಲೂ ಕೂಡ ಪುಟ್ಟವು ಇದ್ದಾವು ದೊಡ್ಡದಾಗತ್ತೆ. ಯಾವುದೇ ಒಂದು ಸಸ್ಯ ಪ್ರಪಂಚದಲ್ಲಿ ನಾವು ತೆಗೆದುಕೊಂಡಾಗ ಯಾವುದೇ ಒಂದು ಧಾನ್ಯದಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ ಅವಕ್ಕಿಷ್ಟೇ ತಿಂಗಳು ಅಂತ ಒಂದು ಯಾವುದು ಬೆಳವಣಿಗೆ, ಭತ್ತನೇ ತೆಗೆದುಕೊಂಡ್ರು 6 ತಿಂಗಳಲ್ಲಿ ಬರ್ತದೆ, ಬೆಳೀತದೆ, ಹೋಗುತ್ತೆ, ಆಹಾರ ಧಾನ್ಯನ ಕೊಟ್ಟೋಗುತ್ತೆ. ಹಾಗೆ ಕಾಳುಗಳಾಗಿರ್ಬೋದು, ಕಡಲೆ ಕಾಳು ಇದು ಆಗಿರ್ಬೋದು, ಅದು 3 ತಿಂಗಳ ಧಾನ್ಯ ಆದ್ರೂ ಕೊಟ್ಟು ತಮ್ಮ ಇದನ್ನ ನೆಸೆಸರಿ ಮಾಡ್ಕೊಂಡು ಹೋಗ್ತವೆ. ಹಿಂಗಾದಾಗ ಮನುಷ್ಯನಲ್ಲಿ ಪ್ರಪಂಚದಲ್ಲಿ ಬದಲಾವಣೆಗಳು ಅನಿವಾರ್ಯ. ಅದು ಸತ್ಯ ಕೂಡ ಹೌದು, ಮಿಥ್ಯ ಕೂಡ ಹೌದು. ಸತ್ಯನೂ ಹೌದು, ಮಿಥ್ಯಾನೂ ಹೌದು ಅಂದ್ರೆ ಒಂದೇ ಅಲ್ವಾ? ಮಿಥ್ಯ ಅಂದ್ರೆ ಬದಲಾವಣೆ ಆಗುವಂತಹದ್ದು ಮಿಥ್ಯ. ಸತ್ಯ ಅನ್ನೋದು ಯಾವಾಗ್ಲೂ ಶಾಶ್ವತವಾಗಿ ಇರುವಂತಹದ್ದು ಸತ್ಯ. ಯಾವಾಗ್ಲೂ ಅದಕ್ಕೆ ದೇಶ ಕಾಲದ ಪರಿಮಿತಿ ಇಲ್ಲ. ನೀವು ಮಾತ್ರ ಸತ್ಯ. ನೀವು ಈ ಬದಲಾವಣೆ ಎಲ್ಲ ನೋಡ್ತಾ ಇದ್ದೀರಾ ಅಲ್ವಾ? ಆ ಮಿಥ್ಯವಾದಂತದ್ದು ನೀವು ಎಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ಬಿಟ್ಟು ಯಾವ್ದನ್ನ ನೀವು ಗಮನಿಸ್ತೀರೋ ಅದು ಎಲ್ಲವೂ ಮಿಥ್ಯವಾದದ್ದು. ಇವಾಗ ಊರ್ಗ್ ಹೋದ್ರಿ ನೀವು, ಬದಲಾವಣೆ ಆಗಿದೆ, ಆ ಬದಲಾವಣೆಗಳು. ಆದ್ರೆ ಬದಲಾವಣೆಯ ಹಿಂದೆ ಒಂದು ಚೈತನ್ಯ ಅನ್ನೋದು ಇದೆ ಅಲ್ವಾ? ಸಚ್ಚಿತ್ ಅನ್ನೋದು ಇದೆ ಅಲ್ವಾ? ಅಲ್ಲ ಮೇಡಮ್, ಅದು ಶಾಶ್ವತವಾಗಿರುವಂತಹದ್ದು. ನನ್ನ ಮನಸ್ಸಲ್ಲಿ ನಾನು ಅರಿವಿಕೊಂಡಾಗ ಅದು ಸತ್ಯ ಅಲ್ವಾ? ನೀವು ಮಾತ್ರ ಸತ್ಯ, ನೀವು ಮಾತ್ರ ಇರೋದು ಸತ್ಯ. ಆದ್ರೆ ಆ ಬದಲಾವಣೆ ಎಲ್ಲಾನು ಮಿಥ್ಯ. ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಅಲ್ಲ, ನನ್ನಲ್ಲೂ ಬದಲಾವಣೆ ಇರ್ತದೆ, ಆದ್ರೆ ಚೈತನ್ಯದಲ್ಲಿ ಯಾವ್ದು ಬದಲಾವಣೆ ಆಗುತ್ತೋ ಅದು ಮಿಥ್ಯ. ನಿಮ್ಮಲ್ಲಿ ಏನು ಬದಲಾವಣೆಗಳು ಏನಾಯ್ತೋ, ನಿಮ್ಮ ದೇಹದಲ್ಲಿ ಬದಲಾವಣೆ, ಮನಸ್ಸಿನಲ್ಲಿ, ನಿಮ್ಮ ಭಾವನೆಗಳಲ್ಲಿ, ನಿಮ್ಮ ಬುದ್ಧಿಯಲ್ಲಿ ಏನು ಬದಲಾವಣೆ ಆಯ್ತೋ ಅದೆಲ್ಲವೂ ಮಿಥ್ಯವೇ. ಅದನ್ನ ಗಮನಿಸುವ ನಿಮಗೆ ಗೊತ್ತಾಯ್ತಲ್ಲ, ಹಿಂಗ್ ಬದಲಾವಣೆ ಆಯ್ತು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಮಾತ್ರ ಶಾಶ್ವತವಾಗಿರುವಂತದ್ದು, ಸತ್ಯವಾದಂಥದ್ದು. ಅದೇ ಆತ್ಮ, ಅದೇ ಪರಮಾತ್ಮ, ಅದೇ ಪರಬ್ರಹ್ಮ.
ಹ್ಮ್ ಈ ವಿವೇಕವನ್ನ ಅದಕ್ಕೋಸ್ಕರ ತಿಳ್ಕೊಳ್ಬೇಕಾಗಿರೋದು ನಾವು. ಹ್ಮ್ ಇನ್ನು ಈಗ ವೈರಾಗ್ಯಕ್ಕೆ ಹೋಗ್ಲೇ ಇಲ್ಲ. ಆತ್ಮ ಅನಾತ್ಮ ವಿವೇಕ ಒಂದು ಬಾಕಿ ಇದೆ, ಅದನ್ನು ಹೇಳಿ. ಆತ್ಮ ಅನಾತ್ಮ ವಿವೇಕ ಅದು ಫಸ್ಟ್ ಗೆ ಆಯ್ತಲ್ಲ ಮೇಡಮ್, ಆತ್ಮ ಅನಾತ್ಮ ಬಗ್ಗೆ. ನಿತ್ಯ ಅನಿತ್ಯ ಆಗಿತ್ತು, ಜಡ ಚೈತನ್ಯ ಆಯ್ತು, ಸತ್ಯ ಮಿಥ್ಯ ಆಯ್ತು, ಆತ್ಮ ಅನಾತ್ಮ ಎಲ್ಲವೂ ಸ್ವಲ್ಪ ಸಿಮಿಲರ್ ಆಗಿದೆ, ಅದಕ್ಕೋಸ್ಕರ ನಿಮ್ಗೆ ಕನ್ಫ್ಯೂಷನ್ ಆಗಿದೆ ಅಷ್ಟೇ. ಹ್ಮ್ ಹ್ಮ್ ಏನಿಲ್ಲ, ಸುಲಭನೇ. ಆತ್ಮ ಮತ್ತೆ ಅನಾತ್ಮ. ಹ್ಮ್ ಇವಾಗ ಹೇಳಿದ್ದನ್ನೇ ಅದೇ ಈಗ ಎಲ್ಲ ಹೇಳಿದ್ರಲ್ಲ, ಪಾಯಿಂಟ್ ಮಾಡಿ ಹೇಳ್ಬೇಕಷ್ಟೇ. ಆತ್ಮ ಅಂದ್ರೆ ಚೈತನ್ಯ, ನನ್ನಲ್ಲಿರೋ ಸಾಕ್ಷಿಭೂತವಾಗಿ ಇದೆಯಲ್ಲ ಅದು. ಈ ಸರಿ. ಅನಾತ್ಮ ಅಂದ್ರೆ ನೋಡುವಂತದ್ದು, ನಾವು ಬದಲಾವಣೆ ಆಗುವಂತದ್ದು. ಅದೇನೆ ಸೇಮ್ ಬರುತ್ತಲ್ವಾ ಮೇಡಮ್? ಆತ್ಮ ಸೇಮ್ ಚೈತನ್ಯ, ಅವರನ್ನೇ ಹೇಳೋದು. ಜಡ ಯಾಕೆ ಚೈತನ್ಯ. ಅನಾತ್ಮ ಹ್ಮ್ ಹೇಳಿ, ಯಾವ್ದು ಅನಾತ್ಮ ಅಂತ? ಅದೇ ನಮ್ ದೇಹನೇ ಅನಾತ್ಮ ಅಂತ ಹೇಳ್ಬೋದು. ಯಾಕೆಂದ್ರೆ ವೆರಿ ಗುಡ್. ಬದಲಾವಣೆ ದೇಹ ಆಗ್ತಾ ಇರುತ್ತೆ. ಅನಾತ್ಮವೇ. ದೇಹ, ಚೈತನ್ಯ, ಮನಸ್ಸು, ಬುದ್ಧಿ ಮೂರುನು ಬುದ್ಧಿ. ಅನಾತ್ಮವೇ. ಈ ಪ್ರಪಂಚನೂ ಅನಾತ್ಮನೇ. ಅದರ ಹಿಂದೆ ಇರುವಂತಹದ್ದು ಚೈತನ್ಯ ಏನಿದೆ, ಅಧಿಷ್ಠಾನವಾಗಿರುವಂತಹದ್ದು ಆತ್ಮ. ಅದು ಒಂದು ಆತ್ಮ. ಚೈತನ್ಯ ಇರುವಂತದ್ದು ಆತ್ಮ. ಆತ್ಮ ಅನ್ನೋದು ಎಲ್ಲ ಕಡೆನೂ ಇದೆ. ಇಲ್ಲಿ ಏನು ಅದ್ರ ಮೇಲೆ ನಾಮರೂಪಗಳು ಗೋಚರಿಸ್ತಾ ಇದೆಯೋ ಅದೆಲ್ಲವೂ ಅನಾತ್ಮ. ವಿಜಯಲಕ್ಷ್ಮಿ ಅವರು ಗೊತ್ತಾಯ್ತಾ? ಗೊತ್ತಾಯ್ತ್ರಿ. ಈ 4 ವಿವೇಕಗಳನ್ನ ನಾವು ತಿಳ್ಕೊಂಡ್ವಿ. ಮುಂದೆ ಈ 4 ವಿವೇಕಗಳನ್ನ ತಿಳ್ಕೊಳ್ಳೋದ್ರಿಂದ ವೈರಾಗ್ಯ ಹೇಗೆ ಉಂಟಾಗತ್ತೆ ಅನ್ನೋದನ್ನ ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ವೈರಾಗ್ಯ ಮೇಡಮ್, ಇದು ಒಂದ್ ಲೈನ್ ಅಲ್ಲಿ ನಾನು ಹೇಳ್ತೀನಿ. ವಿವೇಕ ಬಂದ್ಮೇಲೆ ಈ ದೇಹ, ಮನಸ್ಸು, ಬುದ್ಧಿ ನಾನಲ್ಲ ಅಂತ ಬಂದ್ಮೇಲೆ ಅದು ವೈರಾಗ್ಯನೇ ಅಲ್ವಾ ಮೇಡಮ್? ಅದು ನಾನ್ ಯಾರು ಅಂತ ತಿಳ್ಕೊಂಡ್ಮೇಲೆ ವಿವೇಕ ಅನ್ನೋದು ಇವಾಗ ವಿವೇಕ ಹೀಗೆ ತಿಳ್ಕೊಂಡ್ಮೇಲೆ ಅನ್ನೋದು ಗೊತ್ತಾಯ್ತು. ತಾನೇ ವೈರಾಗ್ಯ, ನಂಗೆ ಯಾವ್ದ್ ಬೇಕೋ ಅದನ್ನ ಆರಿಸ್ಕೊಳ್ತೀನಿ, ಅವಾಗ ಅದು ವಿವೇಕ. ಅವಾಗ ವೈರಾಗ್ಯ, ಬೇಡದೆ ಇರೋದನ್ನ ಬಿಟ್ಟು ಹಾಕೋದು ವೈರಾಗ್ಯ. ಓಕೆ ಮೇಡಮ್, ಅಷ್ಟೇ. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಇದು ಹೇಳಿದ್ರಲ್ಲಮ್ಮ, ವೈರಾಗ್ಯ ಮತ್ತು ವಿವೇಕಕ್ಕೂ ಎರಡಕ್ಕೂ ಸಂಬಂಧ ಇದೆ. ಈ ವಿವೇಕ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಅವಾಗ ವೈರಾಗ್ಯ ತನ್ನಿಂದ ತಾನ ಬರ್ತೈತಿ. ಇವಾಗ ನಾವ್ ಏನಾದ್ರೂ ಒಂದು ವಿಚಾರ ಮಾಡ್ಬೇಕಾದ್ರೆ, ಈಗ ನಾವೆಲ್ಲರೂ ಕೂಡಿದೇವಿ, ಈಗೊಂದು ಈ ಆತ್ಮಜ್ಞಾನದ ಬಗ್ಗೆ ಒಂದು ಜ್ಞಾನ, ಒಂದು ಪಾಯಿಂಟ್ ಇದನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ಈ ಚರ್ಚೆದಾಗ ಎಲ್ಲರದು ಒಂದು ಮನಸ್ಸು ಸ್ಥಿತಿ, ಅಂತರಂಗ ಬಹಿರಂಗ ಶುದ್ಧಿ ಎಲ್ಲ ತಿಳ್ಕೊಂಡ್ರೆ ಈ ರೀತಿ ಆಗ್ತತಿ. ಅಂತರಂಗನು ಶುದ್ಧಿ ಆಗ್ತತಿ, ಹೊರಗಡೆ ಬಹಿರಂಗನು ಶುದ್ಧಿ ಆಗ್ತತಿ. ಹೆಂಗಂದ್ರೆ ಈಗ ನಾವ್ ಎಲ್ಲರದು ಒಂದೇ ತರ ಒಂದು ವಿಷಯ ಚರ್ಚೆ ಆದಾಗ ಅದು ಅಲ್ಲಿ ಒಂದು ಸಮತ್ವ ಭಾವನೆ ಬಂದು ಒಂದೇ ರೀತಿಯಾಗಿ ಎಲ್ರಿಗೂ ಒಂದು ಇಂಟ್ರೆಸ್ಟ್ ಇರ್ತೈತಿ. ಅದೇ ಒಬ್ರಲ್ಲಿ ಅಹಂಕಾರ ಬಂದು ಅವಾಗ ಅದು ಅಲ್ಲ, ಅದು ಹಿಂಗ ಅಂತ ಹೇಳಿದಾಗ ಏನಾಗ್ತೈತಿ, ಮನಸ್ಸು ಅಲ್ಲಿ ಒಬ್ರಿಗೊಬ್ರು ಮನಸ್ಸು ಕೆಡ್ತೈತಿ. ಎಲ್ಲರಿಗೂ ಏನ್ ಅನ್ಸ್ತತಿ, ಸಾಕಪ್ಪ ಇಷ್ಟು ವಿಚಾರಣೆ ಬೇಡ ಯಾವುದು ಅನ್ನಿಸಿ ಅಲ್ಲಿ ಒಂದ್ ರೀತಿ ಅದ್ರ ಬಗ್ಗೆ ವೈರಾಗ್ಯ ಮೂಡ್ಬೋದು. ಇದು ಒಂದ್ ರೀತಿ ಉದಾಹರಣೆ ಹೇಳ್ಬೋದಮ್ಮ. ಇನ್ನೊಂದು, ಈಗ ಬ್ರಹ್ಮ ಎಲ್ಲಿ ಹುಟ್ಟಿರ್ತಾನ, ಆ ಕಮಲದಲ್ಲಿ ಕೂತಿರ್ತಾನ. ಅವನಿಗೆ ಅನಿಸ್ತತಿ, ನಾ ಎಲ್ಲಿದ್ದೀನಿ, ಸುತ್ತಲೂ ನೋಡ್ದಾಗ ಏನಿಲ್ಲ, ಬರೀ ನೀರೇ ಕಾಣಿಸ್ತತಿ ಅಂತ ಅವನಿಗೆ. ನಾ ಎಲ್ಲಿ ಬಂದೆ ಅಂತ ಬೈಕ್ ನೋಡ್ದ ಒಂದು ಹೂವಿನೊಳಗೆ ಕೂತ್ಕೊಂಡಿರ್ತಾನ. ಆ ಹೂ ಎಲ್ಲಿಂದ ಬಂತು, ಅದ್ರದ್ದು ಕೆಳಗಡೆ ಒಂದು ಬಂದಿರ್ತಕ್ಕಂಥ ಆ ಗಡ್ಡಿ ಎಲ್ಲಿಂದ ಬಂತು ಅಂತ ಅವನು ಅದನ್ನ ನೋಡ್ಬೇಕಾದ್ರ ಕೆಳಗಡೆ ಅಲ್ಲಿ ನೋಡ್ತಾನ. ಈ ರೀತಿ ಒಂದು ಇಟ್ಕೊಂಡು ನಾವು ಇದನ್ನ ಚರ್ಚೆ ಮಾಡಿದ್ರೆ ಅಲ್ಲಿ ನಮ್ಗ ಈ ವಿಷಯನೂ ಸಹಿತ ಅಲ್ಲಿ ಒಬ್ರಿಗೊಬ್ರು ವ್ಯತ್ಯಾಸ ಕಾಣ್ತು ಅಂದ್ರೆ ಅಲ್ಲಿ ನಮಗ ಆ ಬ್ರಹ್ಮನ ಬಗ್ಗೆನ ಒಂದು ಅಭಿಪ್ರಾಯಗಳೇ ಹೋಗ್ಬಿಡ್ತಾವ.
ವ್ಯತ್ಯಾಸ. ಅಲ್ಲಿ ನಮ್ಗೆ ಏನಾಗ್ತೈತಿ, ಏನು ಬೇಡ ಅಂತೇಳಿ ಅಲ್ಲಿ ಒಂದ್ ರೀತಿ ವೈರಾಗ್ಯ ಭಾವನ ಮೂಡ್ತೈತಿ. ಹಾಗೆ ಈ ಗುರೂಜಿಯವ್ರು ಹೇಳಿದ್ದು ಅಂದ್ರಮ್ಮ, ನಾವು ಈ ಪ್ರಪಂಚದೊಳಗು ಇರ್ತಕ್ಕಂತ ಎಲ್ಲಾ ವಸ್ತುಗಳ ಮೇಲೆ ವ್ಯಾಮೋಹ, ಆಸೆ, ಅತಿ ಆಸೆ ನಾವು ತಗೋತೇವೆ ಮೊದಲು. ಆ ಆಸೆ ಇಟ್ಕೊಂಡು ತಗೋ ಅದು ಬೇಕು ಇದು ಬೇಕು ಅಂತ ಹೇಳಿ ಅನ್ಕೊಂಡಾಗ ಆಮೇಲೆ ನಾವು ವಿಚಾರ ಮಾಡ್ತೇವೆ, ಇದು ನನಗೆ ಯಾಕೆ ಬೇಕು. ಅಲ್ಲಿ ವಿವೇಕದಿಂದ ನಾವು ವಿಚಾರ ಮಾಡ್ಬೇಕು. ವಿಚಾರ ಮಾಡ್ದಾಗ ಏನಾಕತಿ, ಅವಾಗ ಮನಸ್ಸಿಗೆ ಒಂದು ಕ್ಲಿಯರ್ ಆಗ್ತೈತಿ, ಈ ವಸ್ತು ಬೇಕು ನಮಗ್ ಬೇಡ ಅನ್ನೋದ್ರ ಬಗ್ಗೆ. ಆಮೇಲೆ ಅದು ಅತಿ ಆಸೆ ಆಗಿ ಅದು ಬೇಡ ಬೇಡ ಅಂತೇಳಿ ಈಗ ಒಂದು ಸ್ವೀಟ್ ತಿಂತಿರ್ತೇವಿ, ಆ ಸ್ವೀಟ್ ಒಂದ್ ತಿಂದ್ರೆ ನಮಗ್ ಖುಷಿ ಅನಿಸ್ತೈತಿ. ಅದೇ ಅತಿ ಆಯ್ತು ಅಂದ್ರೆ ಅದ್ರ ಬಗ್ಗೆ ನಮಗ ಬೇಜಾರಾಗ್ತೈತಿ, ಮತ್ತೆ ಅದ್ರ ಸುದ್ದಿಗೆ ಹೋಗೋದಿಲ್ಲ. ಅಲ್ಲಿ ಒಂದ್ ರೀತಿ ವೈರಾಗ್ಯ ಭಾವನೆ ಬರ್ತೈತಿ. ಹೀಗೆ ಮನುಷ್ಯರಲ್ಲೂ ಸಹಿತ ಒಬ್ರಿಗೊಬ್ರು ಹೊಂದ್ಕೊಂಡು ಹೋದ್ರ ಒಳ್ಳೆ ಒಂದು ಭಾವನೆಗಳು ಇರ್ತಾವಮ್ಮ. ಈ ರೀತಿ ಒಂದ್ ರೀತಿಯಲ್ಲಿ ಅರ್ಥ ವೇದಾಂತದ ಒಂದು ವಿಚಾರದಲ್ಲಿ ಹೇಳ್ಬೇಕಂದ್ರಮ್ಮ, ಈಗ ನಾನು ಆನಂದ ಸ್ವರೂಪಿ. ಈಗ ಗುರೂಜಿಯವ್ರು ಹೇಳಿದ್ರು, 14 ಲೋಕದಲ್ಲಿ ಸಿಗ್ತಕ್ಕಂತ ಯಾವ ಆನಂದನೂ ನನಗ್ ಬೇಡ, ನಾನು ಆನಂದ ಸ್ವರೂಪಿ ಆತ್ಮ ಇದ್ಮೇಲೆ ಇದು ಯಾಕೆ ಬೇಕು ನನಗೆ, ನಾನೇ ಆನಂದ ಸ್ವರೂಪಿ. ಈ ಕರ್ಮ ಬಂಧನ ಮತ್ತು ಜ್ಞಾನ. ಹರಿ ಓಂ ಸರ್. ಹರಿ ಓಂ ಅಮ್ಮ, ಹರಿ ಓಂ. ದಯವಿಟ್ಟು ಮುಂದುವರಿಸಿ ಅಮ್ಮ, ಕ್ಷಮಿಸಿ. ಯಾಕಂದ್ರೆ ನಾನೇ ಆನಂದ ಸ್ವರೂಪಿ ಅನ್ಕೊಂಡಾಗ ಅಲ್ಲಿ ನನ್ಗೆ ಕರ್ಮ ಬಂಧನ, ಜ್ಞಾನ ಬಂಧನ, ಭೋಗ ಬಂಧನ ಇವ್ಯಾವೂ ಇರೋದಿಲ್ಲ. ಇದನ್ನ ಕಳ್ಕೋತಾ ಹೋದಾಗ ನಮ್ಗೆ ಏನಾಗ್ತೈತಿ, ಅಲ್ಲಿ ವೈರಾಗ್ಯ ಭಾವನೆ ಬರ್ತೈತಿ. ಆ ವೈರಾಗ್ಯ ಭಾವನೆ ಬಂದ್ಮೇಲೆ ನಾನು ಯಾರು ಅಂತ ಅಲ್ಲಿ ನನಗೆ ಒಂದು ಅಲ್ಲಿ ಆತ್ಮ ಅಂದ್ರೆ ಬ್ರಹ್ಮಜ್ಞಾನ, ಅದು ಒಂದು ಆನಂದ ನಮ್ಗೆ ತಿಳ್ಕೋತೇವೆ ಅಂತ ಹೇಳಿ, ಆನಂದ ಅನುಭವಿಸ್ತೇವೆ ಅಂತ ಹೇಳ್ತೇವಮ್ಮ. ಅಲ್ಲಿ ನಮ್ಗೆ ಬೇಡದ ವಸ್ತುಗಳನ್ನ ಏನಿರ್ತೈತಲ್ಲ ಅದಕ್ಕೆ ನಾವು ವೈರಾಗ್ಯವನ್ನ ತಾಳ್ತೇವೆ. ಇಂದ್ರಮ್ಮ ಅವ್ರು ಏನ್ ಹೇಳ್ತೀರಾ? ಹಾ ಮೇಡಮ್, ಚೆನ್ನಾಗಿ ಹೇಳಿದ್ದಾರೆ. ವಿವೇಕ ಮತ್ತು ವೈರಾಗ್ಯ ಅಮ್ಮ, ವಿವೇಕ ಮತ್ತು ವೈರಾಗ್ಯ ಒಟ್ಟೊಟ್ಟಿಗೆ ಬರುವಂತದ್ದು. ಈ ಒಟ್ಟೊಟ್ಟಿಗೆ ಬರೋದ್ರಿಂದ ಇದಕ್ಕೆ ಗುರೂಜಿಯವ್ರು ಹೇಳಿದ್ರು, ಇದು ಗುರು ಪಾದಿಕೆ ಅಂತಾನು ಅವ್ರು ಹೇಳಿದ್ರು. ಇವು ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಇದ್ರಲ್ಲಿ ನಾವು ಬಹಳ ವಿವೇಕದಿಂದ ಹೋದಾಗ ಇವು ನಮಗ ರಕ್ಷಣೆ ಕೊಡ್ತಕ್ಕಂಥದ್ದು. ಇವೆರಡು, ವಿವೇಕ ಮತ್ತು ವೈರಾಗ್ಯ ಅಂತ ಈ ಇದ್ರಲ್ಲಿ ದೈವಿ ಗುಣಗಳು ನಮ್ಗ ಕಂಡು ಬರ್ತಾವ ಅಂತ ಹೇಳಿದ್ರಮ್ಮ. ಸರಿ, ಹಾ, ತಿಳ್ಕೋಬೇಕು. ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಈ ಅರ್ಹತೆಗಳೆಲ್ಲ ಇದ್ರೆ ಮುಂದೆ ನಾವು ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಅನುಕೂಲ ಆಗ್ತೈತಿ. ಸಾಧನೆಗಳನ್ನ ಮಾಡೋದಕ್ಕೆ ಇವೆಲ್ಲ ಅಗತ್ಯವಾದಂತ ಅರ್ಹತೆಗಳು. ಈ ವಿವೇಕ ನಾವು 4 ಏನು ಚರ್ಚೆ ಮಾಡಿದ್ವಿ, ಅವೆಲ್ಲವೂ ವಿವೇಕ ಬಂದ ತಕ್ಷಣ ಈ ವೈರಾಗ್ಯ ಅನ್ನೋದು ತಾನೇ ಮೂಡಿ ಬರುತ್ತೆ. ನನಗೆ ಬೇಕಾಗಿರೋದು ಶಾಶ್ವತವಾದಂತಹದ್ದೇ ಬೇಕು, ನನಗೆ ಇನ್ನೆಲ್ಲವೂ ಅಶಾಶ್ವತವಾದಂಥದ್ದು, ಅದು ಬೇಡ ಅನ್ನೋದನ್ನ ಬಿಟ್ಟು ಹಾಕ್ಬಿಡ್ತೀವಿ. ಹೇಗೆ ನಾವು ಏನಾದ್ರು ಒಂದು ಗುರಿ ಸಾಧನೆ ಮಾಡ್ಬೇಕು ಅಂತಂದ್ರೆ ಅನೇಕ ಒಂದು ನಮ್ಗೆ ಬೇಕಾದಂತಹದ್ದನ್ನೆಲ್ಲ ಸ್ವಲ್ಪ ಬಿಟ್ಟಾಕ್ತಿವಿ, ದೊಡ್ಡ ಗುರಿಯನ್ನ ಇಟ್ಕೊಂಡಾಗ ಅಲ್ವಾ. ಹಾಗೆ ಇವಾಗ ಆತ್ಮಜ್ಞಾನವೇ ಸರಿ ಅಂತಂದ್ಬಿಟ್ಟು ಅನ್ಕೊಂಡಾಗ ಈ ನಿಟ್ಟಿನಲ್ಲಿ ನಾವು ಸಾಗ್ಬೇಕಾದ್ರೆ ಈ ಅರ್ಹತೆಗಳು ಬೆಳೆಸ್ಕೊಳ್ಬೇಕು. ಅವಾಗ ಈ ವಿವೇಕ ಯಾವಾಗ ಜಾಗೃತವಾಗುತ್ತೋ ಅವಾಗ ಬೇರೆ ಎಲ್ಲವೂ ಈ ಅನಾತ್ಮವಾದಂತಹದ್ದು ಬೇಡ ನನ್ಗೆ, ನಾನು ಬರೀ ಈ ಸತ್ಯವಾದಂತಹ ಆತ್ಮನೇ ನಾನು ದರ್ಶಿಸ್ಬೇಕು, ಅಪರೋಕ್ಷಾನುಭೂತಿಯನ್ನ ಪಡಿಬೇಕು, ನಾನು ಅದು ಅನ್ನೋದನ್ನ ತಿಳ್ಕೊಳ್ಬೇಕು, ನಾನು ಯಾರು ಅನ್ನೋದು ಅವಾಗ ನನಗೆ ಅಲ್ಲಿ ಸ್ಥಿರವಾಗಿ ಅಲ್ಲಿ ನಿಲ್ಬಹುದು ಅನ್ನುವ ಒಂದು ನಿಟ್ಟಿನಲ್ಲಿ ಸಾಗ್ತಾ ಇರೋದು. ಇನ್ನು ಸಾಧನ ಮಾರ್ಗದಲ್ಲಿ ಇದೀವಿ ಇಲ್ಲಿ. ಅದಕ್ಕೆ ಆ ವೈರಾಗ್ಯ ಅನ್ನೋದು ಈ ಅನಾತ್ಮ ಇವುಗಳನ್ನೆಲ್ಲ ಬಿಟ್ಟು ಹಾಕ್ಬಿಡೋದು, ಅದು ನಾನಲ್ಲ ಅಂತ ತಿಳ್ಕೊಳ್ಳೋದು. ಇಂದ್ರಮ್ಮ ಅವ್ರೇನಾದ್ರು ಹೇಳ್ತೀರಾ? ಹಾ, ಚೆನ್ನಾಗಿ ಹೇಳಿದ್ದಾರೆ ಮೇಡಮ್, ವಿಜಯಲಕ್ಷ್ಮಿ ಅವರೆಲ್ಲ ಹೇಳಿದ್ದಾರೆ. ಅಂದ್ರೆ ವಿವೇಕ ಬಂದಾಗ ಮನಸ್ಸು ಸ್ವಚ್ಛ ಆಗೋಗ್ಬಿಡ್ತದೆ, ಆಗ ಆಕ್ಚುಲಿ ವೈರಾಗ್ಯ ಬಂದೇ ಬರ್ತದೆ. ಬೇರೆ ಏನೂ ಬೇಕಾಗೋದಿಲ್ಲ ಆಗ ಮನಸ್ಸಿಗೆ ಆಗ್ಲಿ
ವಿವೇಕದಿಂದ ನಾವು ಯೋಚನೆ ಮಾಡಿದಾಗ ವಿಷಯ ಯಾವ ವಸ್ತುಗಳ ಕಡೆಗೆ ನಾವು ಏನ್ ಹೋಗಲ್ಲ. ಹೋಗಲ್ಲ. ಗುರುಜಿಯವರ ಟಾಕಲ್ಲಿ ಒಂದು ಆ, ಉದಾಹರಣೆ ಹೇಳಿದ್ದಾರೆ. ಒಬ್ಬ IIT ವಿದ್ಯಾರ್ಥಿ ಹಾ, ತಾನು ಇದನ್ನ ಮಾಡ್ಲೇಬೇಕು ಓದ್ಬೇಕು ಅಂತಂದ್ರೆ ಅಂತ ಹೇಳಿದಾಗ ಬೇರೆ ಒಂದು ಪ್ರಾಪಂಚಿಕವಾದಂತಹ ಯಾವುದೇ ಬೇರೆ ವಸ್ತುಗಳ ಮೇಲೆ ಅವನಿಗೆ ಇದು ಹೋಗೋದಿಲ್ಲ. ಯಾವುದೇ ಒಂದು ಮೊಬೈಲ್ ನೋಡ್ಬೇಕು ಅಥವಾ ಟಿವಿ ನೋಡ್ಬೇಕು, ಆಟ ಆಡ್ಲಿಕ್ಕೆ ಹೋಗ್ಬೇಕು, ಫ್ರೆಂಡ್ ಜೊತೆ ಸುತ್ತಬೇಕು, ಆ ತರದ ಯಾವುದೇ ಒಂದು ಇದನ್ನ ಅವನು ಅಳವಡಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವನಿಗೆ ವಿವೇಕ ಇದೆ. ವಿವೇಕ ಇದ್ದು ಅವನು ಯಾವುದೋ ಒಂದು ಗುರಿ ಇಟ್ಕೊಂಡಿದ್ದಾನೆ, ಅವನಿಗೆ ಅರಿವಿದೆ, ನಾನು ಇದನ್ನ ಈ ಕೋರ್ಸನ್ನ ಮಾಡ್ಬೇಕು ಅಂತ ಒಂದು ಅರಿವಿರೋದ್ರಿಂದ ಅವನಿಗೆ ಯಾವ ಬೇರೆ ಇದು ಬೇಕಾಗೋದಿಲ್ಲ. ಹಂಗಾಗಿ ಅವನು ಆನಂದ ಸ್ವರೂಪವಾಗಿರ್ತಾನೆ. ಅವನು ಯಾವ ಒಂದು ಇದಕ್ಕೂ ಕೂಡ ವ್ಯಾಮೋಹಕ್ಕೆ ಒಳಗಾಗೋದಿಲ್ಲ. ಇದನ್ನ ಅಂದ್ರೆ ಆನಂದವನ್ನು ಹೊಂದಿದಾಗ ಆ ವೈರಾಗ್ಯದ ಒಂದು ಅರಿವಂತೂ ಬರ್ತದೆ. ಅಂದ್ರೆ ಬೇರೆ ಒಂದು ಇದ್ರ ಬಗ್ಗೆ ಆ ವಿದ್ಯಾರ್ಥಿಗೆ ಒಂದೇ ಗುರಿ ಇರೋದ್ರಿಂದ ಬೇರೆ ಒಂದು ಇದ್ರ ಒಂದು ಯಾವ ಸಂದರ್ಭ ಅಲ್ಲ, ಬೇರೆ ಒಂದು ವ್ಯಾಮೋಹನೂ ಅನ್ಸೋದಿಲ್ಲ. ಬೇರೆ ಉಪಕರಣಗಳ ಬಗ್ಗೆ ಅಥವಾ ತನ್ನ ದಾರಿಯನ್ನ ಬೇರೆ ಕಡೆ ತಿರುಗಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅವನಿಗೆ ವಿವೇಕ ಇದೆ. ಆಮೇಲೆ ಬೇರೆ ಕಡೆ ಅಷ್ಟೊಂದು ವೈರಾಗ್ಯದ ತರ ಮಾಡ್ಕೊಂಡ್ಬಿಟ್ಟಿರ್ತಾನ ಅವನು. ಮಾಡ್ಕೊಂಡ್ಬಿಟ್ಟು ಅದನ್ನ ತಾನು ಅಂದ್ರೆ ಏನ್ ಗುರಿ ಮುಟ್ಟಬೇಕಂತಕ್ಕಂಥ ಅರಿವನ್ನ ತಿಳ್ಕೊಂಡಿರೋದ್ರಿಂದ ಅವನಿಗೆ ವಿವೇಕದಿಂದ ತನ್ನ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ. ಆ ಮನಸ್ಸನ್ನು ಕೂಡ ಬೇರೆ ಕಡೆ ಅವನು ಬಿಡೋದಿಲ್ಲ. ಒಳ್ಳೆ ಗುಣವನ್ನ ಮಾಡ್ಕೊಂಡು ಅದರಲ್ಲಿ ಮತ್ತೆ ಮುಂದುವರಿತಾನೆ ಅಂತ ಅನ್ಸುತ್ತೆ ಮೇಡಮ್. ಅಂದ್ರೆ ವೈರಾಗ್ಯ ವಿವೇಕ ಇವೆರಡು ಒಂದನ್ ಬಿಟ್ಟು ಒಂದು ಇಲ್ಲ. ಇದು ಒಂದೇ ಮುಖದ ಎರಡು ನಾಣ್ಯಗಳು. ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಈ ತರ ಅರಿವು ಅಂದ್ರೆ ಮೂಡಿದಾಗ ನಮಗೆ ಬೇರೆ ಯಾವುದು ಬೇಕಾಗೋದಿಲ್ಲ. ನಮ್ಮ ಮನಸ್ಸು ಆನಂದ ಸ್ವರೂಪವಾಗಿರ್ತದೆ. ಮತ್ತೆ ನಾನ್ ಯಾರು ಅಂತ ತಿಳ್ಕೊಳ್ತಕ್ಕಂತಹ ವಿವೇಕ ಮತ್ತು ಒಂದು ಅರಿವು ಇದ್ರೆ ನಾವು ಮುಂದುವರಿಬಹುದು ಮೇಡಮ್. ಉನ್ನತವಾದ ಗುರಿಯನ್ನ ಹೊಂದಿದ್ರೆ ಅವಾಗ ಬೇರೆ ವಿಚಾರಗಳೆಲ್ಲವೂ ಗೌಣ ಅಂತ. ಈ ಗುರುಪಾದಗಳು ವೈರಾಗ್ಯ ಅನ್ನೋದು ಅದ್ರ ಮೇಲೆ ಮೂಡ್ ಬರುತ್ತೆ. ಹೌದು, ನಾನೇ ಆನಂದ ಸ್ವರೂಪಿ ಅಂತ ವಿವೇಕ ಬಂದಾಗ ವೈರಾಗ್ಯ ಆಟೋಮೆಟಿಕ್ ಆಗಿ ಬರ್ತದೆ. ಮತ್ತೆ ಗುರುಗಳ ಒಂದು ಟಾಕ್ನಲ್ಲಿ ಗುರುಪಾದಕ್ಕೆ ಅಂದ್ರೆ ವಿವೇಕ ವೈರಾಗ್ಯ ಅಂತ ಈ ಎರಡನ್ನು ಸೂಚನೆ ಮಾಡಿದ್ದಾರೆ. ವಿವೇಕ ಇದ್ದಾಗ ವೈರಾಗ್ಯ ಬಂದೇ ಬರ್ತದೆ. ಚಿತ್ತ ಶುದ್ಧಿ ಆಗುತ್ತಲ್ಲ ಅದಕ್ಕೆ. ಹೌದು, ಸ್ವಚ್ಛ ಆಗಿ ಹೋಗ್ಬಿಡ್ತದೆ, ಅರಿವಿರ್ತದೆ, ಆಗ ಆತ್ಮದ ಕಡೆ ಹೋಗ್ತದೆ. ಅಲ್ಲ ಮೇಡಮ್, ಕರೆಕ್ಟ್ ಅಲ್ಲ? ಮತ್ತೆ ಸರಿಯಾಗಿದೆ. ತಿದ್ದುಪಡಿ. ಷಟ್ ಸಂಪತ್ತಿಗಳನ್ನ ನಾವು ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಸರ್ ಇವಾಗ ಬಂದಿದ್ದಾರೆ, ಅವರು ಕ್ಲಾಸ್ ಮುಂದುವರಿಸ್ತಾರೆ. ಮೇಡಮ್, ಸರ್ ಸ್ಟಾಪ್ ಮಾಡ್ಲಾ? ಅಲ್ಲಿಗೆ ಹೋಗ್ಲಿಕ್ಕೆ ಮುಂಚೆ ಅಮ್ಮ, ಇಲ್ಲಿ ತನಕ ಏನಾದ್ರು ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಬಂದಿದ್ಯಾ ಮನಸ್ಸಿನಲ್ಲಿ? ಏನಾದ್ರು ಕೇಳ್ಬೇಕು ಅಥವಾ ಹೇಳ್ಬೇಕು ಅಂತ ಅನಿಸ್ತಾ ಇದೆಯಾ? ಏನು ಇರೋ ಆಗಿಲ್ಲ ಅಮ್ಮ. ಆಯ್ತಮ್ಮ, ನಿಲ್ಸಿ ಹಾಗಾದ್ರೆ. ಶ್ರೀ ಕೃಷ್ಣ